ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ. ಧ್ಯಾನ ಹೇಗೆ ಮಾಡಬೇಕು, ಧ್ಯಾನ ಯಾರು ಹೇಳ್ಕೊಡ್ತಾರ, ಹೇಗೆ ಮಾಡಬೇಕು, ಧ್ಯಾನ ತಲೆಗೆ ಹತ್ತಾ ಇಲ್ಲ ಅಂತ ಕೇಳ್ತಾಯಿದ್ರಿ ಯೂಟ್ಯೂಬಲ್ಲಿ ಎಲ್ಲ ವೀಕ್ಷಕರು, ನನ್ನ ಧ್ಯಾನ ಬಂಧುಗಳು. ಇವತ್ತೊಂದು ಸಣ್ಣದಾಗಿ ಒಂದು 15 ನಿಮಿಷ ಧ್ಯಾನ ಹೇಗೆ ಮಾಡಬೇಕು, ಧ್ಯಾನದ ಗುರುಗಳು ಯಾರು, ಧ್ಯಾನ ಯಾಕೆ ಮಾಡಬೇಕು ಅಂತ ಸ್ವಲ್ಪ ಒಂದು 5 ನಿಮಿಷ ಮಾತಾಡಿ ಒಂದು 10 ನಿಮಿಷ ಧ್ಯಾನ ಮಾಡೋಣ. ಇದೇ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ 1 ಗಂಟೆ ಮಾಡಬೇಕು. ನಮ್ಮ ವಯಸ್ಸು ಎಷ್ಟಿರ್ತದ ಅಷ್ಟು, ಅಂದ್ರೆ ನಾನು 50 ವರ್ಷದ ಉಳಿದ್ನಂದ್ರೆ 50 ನಿಮಿಷ, 60 ವರ್ಷ ಇದ್ರಂದ್ರೆ 60 ನಿಮಿಷ, 1 ತಾಸು. ಹಂಗೆ 20 ವರ್ಷದವ್ರು ಇದ್ದೇವಂದ್ರೆ 20 ನಿಮಿಷ. ಹಿಂಗೆ ನಮ್ಮ ವಯಸ್ಸಿನ ಪ್ರಮಾಣ ನಿಮಿಷಗಳು ಧ್ಯಾನ ಮಾಡಬೇಕು. ಇಷ್ಟಂತೂ ಅವಶ್ಯವಾಗಿ ಮಾಡಲೇಬೇಕಾ. ಇದಕ್ಕಿಂತ ಹೆಚ್ಚಿಗೆ ಮಾಡಿದ್ರೆ ಒಳ್ಳೇದಾಗ್ತದೆ. ಯಾಕೆ ಹೇಳ್ರಿ, ನಾವಿವಾಗ ಡ್ಯೂಟಿ ಮಾಡ್ತೀವಿ, ಏನೋ ಒಂದು ಕೆಲಸಕ್ಕೆ ಹೋಗ್ತೀವಿ, ಕೆಲಸ ಮಾಡಿದಕ್ಕೆ ತಕ್ಕನಂಗೆ ಸಂಬಳ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿದ್ನಿ ಅಂದ್ರೆ ಒಂದು ಓ ಟಿ ಅಂತ ಮಾಡ್ತೀರಲ್ಲ, ಓ ಟಿ ಅಂತ ಮಾಡಿದಾಗ ಇನ್ನೂ ಹೆಚ್ಚಿನ ಶಕ್ತಿ, ಹೆಚ್ಚಿನ ಸಂಬಳ ಬರ್ತೈತಿಲ್ಲ. ಹಂಗೆ ನಾನು ನನ್ನ ವಯಸ್ಸಿನಕ್ಕಿಂತ ಹೆಚ್ಚಿಗೆ ಏನಾರ ನಾನು ಧ್ಯಾನ ಮಾಡಿದ್ನಿ ಅಂದ್ರೆ ಹೆಚ್ಚಿನ ಪ್ರಾಣಶಕ್ತಿ, ಹೆಚ್ಚಿನ ಎನರ್ಜಿನ ಪಡ್ಕೊತೀನಿ. ಧ್ಯಾನ ಹೆಚ್ಚಿಗೆ ಮಾಡಿದಾಗ ಹೆಚ್ಚಿನ ಎನರ್ಜಿ ಪಡ್ಕೊತೀವಲ್ಲ, ಹೆಂಗೆ ಸಂಬಳ ಹೆಂಗೆ ಬರ್ತದೆ ಹಂಗೆ ಅದಕ್ಕೆ ಹೆಚ್ಚು ಧ್ಯಾನ ಮಾಡಬೇಕು. 3 ಟೈಮ್ ಮಾಡಬೇಕು. ಆ್ಯಕ್ಚುಲಿ ಹೆಚ್ಚಿನ ಪರೀಕ್ಷೆಗಳು ಬಂದಿರ್ತಾವಲ್ಲ, ಕಷ್ಟಗಳು, ಸಮಸ್ಯೆಗಳು ಮನೆಯಲ್ಲಿ ಇರ್ತಾವಲ್ಲ, ಇವರಿಂದ ಆಚೆ ಬರಬೇಕಂದ್ರೆ ಆ ಕಷ್ಟದಲ್ಲೇ ಮುಳುಗಬಾರ್ದು, ಕಷ್ಟನಲ್ಲೇ ನೋಡ್ಕೊಂತ ಕೂತ್ಕೊಳ್ಬಾರ್ದು, ಆ ಕಷ್ಟದಲ್ಲಿ ಒಳಗಡೆನೇ ಸುಳಿಬಾರ್ದು. ಆ ಕಷ್ಟನ ಏನೋ ಒಂದು ಸಮಸ್ಯೆ ಅಂದ್ರೆ ಅದಲ್ಲೇ ಇಟ್ಟು ಹೊರಗಡೆ ಬಂದು ನೋಡ್ಬೇಕು. ಇದರಿಂದ ನಾನು ಏನು ಯೋಚನೆ ಮಾಡಿದ್ರೆ, ನಾನು ಏನು ಸರಿಯಾಗಿ ಅದ್ರ ಪ್ರಕಾರ ನಾನು ಏನು ಮಾಡಿದ್ರೆ ಆ ಪರೀಕ್ಷೆ ಏನು ಘಟನೆ ನಡೆದಿರೋ ಕಷ್ಟ ಅನ್ನಬಾರ್ದು ಅಂತ ಹೇಳ್ತಾರೆ ನಮ್ಮ ಗುರುಗಳು. ಕಷ್ಟನ ಪರಿಹಾರ ಆಗ್ತದಂತ ನೋಡ್ಕೋಬೇಕು, ಹೊರಗಡೆ ಬರಬೇಕು ಮೊದಲು. ಅದರಿಂದ ಯಾರಿಂದ ಕಷ್ಟ ಆಯಿತು, ಯಾಕೆ ಕಷ್ಟ ಬಂತು, ನನ್ನಿಂದ ನಾನೇ ಆಸೆ ಅಪೇಕ್ಷೆ ಪಟ್ಟು ಕಷ್ಟ ಮಾಡ್ಕೊಂಡಿನ, ಇಲ್ಲ ಬೇರೆಯವರಿಂದ ಕಷ್ಟ ಬಂತ, ಇದೇನು ಬರ್ಬೇಕಂದ್ರೆ ಈ ಪ್ರಾಪಂಚಿಕ ವಿಷಯದಲ್ಲಂತೂ ಎಲ್ಲ ವಿಷಯಗಳು ಬಂದೇ ಬರ್ತಾವೆ, ಹಾಗೆ ಆಗ್ತಾವೆ. ಪ್ರಾಪಂಚಿಕ ವಿಷಯ, ಯಾಕಂದರೆ ಈ ಪ್ರಪಂಚದಲ್ಲಿ ದುಡ್ಡು ಇಲ್ಲಾರ್ದು ಏನೂ ಆಗೋದಿಲ್ಲ. ದುಡ್ಡು ಇರಲಿಲ್ಲ ಅಂದ್ರೆ ಅದೊಂದು ಕಷ್ಟನೇ, ಅದೊಂದು ಘಟನೆಯಿಂದ ಡಿಸ್ಟರ್ಬ್ ಆಗೋದು ಗ್ಯಾರಂಟಿನೇ ಅಲ್ಲ. ಡಿಸ್ಟರ್ಬ್ ಆಗೇ ಆಗ್ತಿಲ್ಲ. ದುಡ್ಡು ಇರಲಿಲ್ಲ ಅಂದ್ರೆ ಏನೂ ನಡೆಯೋದಿಲ್ಲ, ಅಂದ್ರೆ ಮತ್ತು ಕಷ್ಟ ಆಗ್ತದೆ, ಹಿಂಸೆ ಆಗ್ತದೆ. ಯಾಕೆ ದುಡ್ಡು ಕಡಿಮೆ ಬೀಳುವಂಗೆ ಮಾಡ್ಕೊಂಡ್ವಿ, ಯಾಕೋ ಆ ದುಡ್ಡಿನ ಕಷ್ಟ ಯಾಕೆ ಬಂತು ನಮಗಂತ ನಾವು ನೋಡ್ಕೋಬೇಕು. ನೋಡಿರಿ, ಇವಾಗ ಒಂದು ಚೆನ್ನಾಗಿ ಮನೆ ಐತಿ, ಸಾಕು ಇಷ್ಟು ಮನೆ ಐತಿ, ಇದರಲ್ಲೇ ಇರಬೇಕು ಅಂತ ನಾನು ಆಸೆ, ಏನೋ ಒಂದು ಕಷ್ಟಪಟ್ಟೇ ಒಂದು ಮನೆ ಮಾಡ್ಕೊಂಡಿರ್ತೀವಿ ತಿಳ್ಕೊ. ಒಂದಿಷ್ಟು ಚೆನ್ನಾಗಿರೋ ಮನೆ ಐತಿ, ಇರ್ಲಾಕಾಯ್ತು, ಊಟ ಮಾಡೋಕ್ಕೆಲ್ಲ ಚೆನ್ನಾಗಾಯ್ತು. ಮತ್ತು ಇನ್ನೂ ಒಂಚೂರು ಮತ್ತೇನು ಮಾಡ್ಕೊತೀನಿ, ಆಸೆ ಅಪೇಕ್ಷೆ ಇರ್ತದಲ್ಲಿ, ಇದು ನಮ್ಮ ಷಡ್ರಿಪುಗಳು. ಏನು ಮಾಡ್ತೀನಿ, ಇನ್ನೂ ಒಂದು ಚೆನ್ನಾಗಿರೋ ಮನೆ ಮಾಡೋಕ್ಕಂತ ಆಸೆ ಬಂದುಬಿಡ್ತೈತಿ. ಯಾಕಂದ್ರೆ ಕಂಪ್ಯಾರಿಸಮ್ ಜೀವನ ಆಗೈತಲ್ಲ ಎಲ್ಲರದು. ಯಾಕಂದ್ರೆ ಅವ್ರು ಅಂಥದ್ದು ಉಟ್ಕೊಂಡ್ರಂದ್ರೆ ನಾನು ಅಂಥದ್ದು ತೊಗೋಬೇಕು, ಅವ್ರು ಹಂಗೆ ಮಾಡಕತ್ರು ಅಂದ್ರೆ ನಾನು ಹಂಗೆ ಮಾಡಬೇಕು. ಈ ಮನಸ್ಸಿನ ಗುಣ. ಅವ್ರ ಮುಂದೆ ನಾನು ಮೇಲಾಗಿ ತೋರಿಸ್ಬೇಕು, ಸೇಲಾಗಿ ತೋರಿಸ್ಬೇಕು. ಅವ್ರು ಹಾಕೊಂಡಾರಂದ್ರೆ ನಾನು ಹಾಕ್ಕೋಬೇಕು. ಆ ಮನಸ್ಸಿನ ಈರ್ಷ್ಯೆ ಬರ್ತದೆ. ಅದ್ರ ಹಿಂದೆ ಓಡಬಾರ್ದು ನಾನು. ಆ ಈರ್ಷ್ಯೆಯಿಂದ, ಅಹಂಕಾರದಿಂದ, ನಾನು ಅನ್ನೋದ್ರಿಂದ ಅವ್ರಿಗಿಂತ ನಾನೇನು ಕಮ್ಮಿ ಏನು ಅಂತ ತೋರಿಸ್ಕೊಳಕ್ಕೆ ಹೋಗಿ ಏನು ಮಾಡ್ತೀವಿ, ಹಿಂಸೆಗೊಳಗಾಗ್ತೀವಿ, ಕಷ್ಟ ಮಾಡ್ಕೊತೀವಿ. ಅವ್ರಿಗೆ ನೋಡಿ ಅಂಥ ಚಂದ ಒಂದು ಸೋಫಾ ಸೆಟ್ ತಂದರು. ನಮ್ಮ ಮನೆಯಾಗಿರೋ ಸೋಫಾ ಸೆಟ್ ಚಂದೇ ಕಾಣಲ್ಲ ಅವಾಗ, ಯಾಕಂದ್ರೆ ಅವ್ರು ಬೇರೆ ಹೊಸ ತಂದಿರ್ತಾರಲ್ಲ, ಇದಕ್ಕಂತೂ ಸ್ವಲ್ಪ ಡಿಫ್ರೆನ್ಸ್ ಇರ್ತದಲ್ಲ. ನಮ್ಮ ಮನೆಯಾಗಿರೋ ಸೋಫಾ ಸೆಟ್ ಚೆನ್ನಾಗಿರ್ತಾವೆ, ಕೂಡಕ್ಕಿರ್ತದೆ, ಅನುಕೂಲ ಇರ್ತದೆ, ಯಾವ ತೊಂದರೆನೂ ಇರೋದಿಲ್ಲ, ಆರಾಮ್ಸೆ ಇರ್ಬೋದು. ಆದ್ರೆ ಅವ್ರು ಏನಾರು ತಂದಾರಂತ ನೋಡೋಣ, ಅದನ್ನು ಆ ಥರ ತರಬೇಕು ಅಂತ ಮನಸ್ಸು ಮಾಡ್ದೇವಿಲು ಕಷ್ಟ ಸ್ಟಾರ್ಟ್ ಆಗ್ತದೆ. ಇದು ಯಾರು ತಪ್ಪ? ನಮ್ಮದೇ ತಪ್ಪಿಲ್ಲ. ಐತಿಲ್ಲ, ಈಗ ಸೋಫಾ ಸೆಟ್ ಇರ್ತಾವೆ, ಮನಿ ಇರ್ತೈತಿ, ಹಣ ಇರ್ತದೆ, ಒಂದು ಒಡವೆಗಳು ಇರ್ತಾವೆ, ಎಲ್ಲನೂ ಚೆನ್ನಾಗಿರ್ತೈತಿ. ಅಷ್ಟರಲ್ಲೇ ತೃಪ್ತಿ ಪಡೋಕೆ ನಾವು ನಮ್ಮ ಮನಸ್ಸು ಬಿಡೋದಿಲ್ಲ. ಹಾಗಾಗಿ ಏನು ಮಾಡ್ತದೆ, ಈ ಪ್ರಸ್ತುತ ಪರಿಸ್ಥಿತಿಗೆ ಏನಾದರೂ ನಾನು ತೊಂದರೆಯಲ್ಲಿ ಈಡಾಗ್ತೀನಿ, ನನ್ನ ಕಷ್ಟ ಆಯಿತು ಅಂದ್ರೆ ಯಾರೂ ಕಾರಣರಾಗಿರಲ್ಲ, ನಾನೇ ಕಾರಣರಾಗಿರ್ತೀನಿ ಅದಕ್ಕೆ. ಯಾಕೆ ನಾನೇ ಆಸೆ ಪಟ್ಟಿರ್ತೀನಿ. ಕಂಪ್ಯಾರಿಸಮ್ ಜೀವನ ಮಾಡೋಕೆ ಆಸೆ ಮತ್ತು ಅಹಂಕಾರ, ಅವ್ರಿಗಿಂತ ನಾನೇನು ಕಮ್ಮಿ ಅನ್ನೋದೊಂದು ಬಂದುಬಿಡ್ತದೆ. ಮತ್ತು ನನಗೇನಾರು ಅನ್ಬೇಕು, ನಾ ಏನು ತಪ್ಪೇ ಮಾಡಿಲ್ಲ ಅಂತಲೂ ಕೂಡ ವಾದಿಸ್ತೀವಿ ನಾವು. ತಪ್ಪು ಮಾಡಲಾರ್ದವ್ರು ಯಾರೂ ಇಲ್ಲ, ಎಲ್ಲರೂ ಕೂಡ ತಪ್ಪು ಮಾಡೇ ಮಾಡ್ತೀವಿ. ತಿಳಿದೇನೋ ತಿಳಿಲಾರ್ದೇನೋ ತಪ್ಪಂತೂ ಹಾಗೇ ಆಗ್ತಾವೆ. ಅದನ್ನು ಏನು ಮಾಡೀವಿ ನಾವು, ನನ್ನನ್ನು ನಾನು ನೋಡ್ಕೊಳ್ಳೋಕೆ ಹೋಗೇ ಇಲ್ಲ ಯಾವಾಗ್ಲೂ.
ಈ 35 ವರ್ಷ 40 ವರ್ಷ ಯಾಕಂದ್ರೆ ನಾನು ಇದೇ ದಾಟೆ ಬಂದಿನೆಲ್ಲ ಇಲ್ಲಿ. ಈಗ ಧ್ಯಾನಕ್ಕೆ ಬಂದ ಮೇಲೆ ಗೊತ್ತಾಗತ್ತದ ನಮ್ಮನ್ನು ನಾವು ನಮ್ಮ ತಪ್ಪನ್ನು ನಾವು ನೋಡೋದೇ ಇಲ್ಲ, ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಬೇರೆಯವ್ರ ಕಮೆಂಟೇ ಮಾಡೋದು, ಅವ್ರು ಹಂಗೆ ಮಾಡಿದ್ದಕ್ಕೆ ನಾನು ಹಿಂಗಾಯ್ತು. ಅವರು ಎಷ್ಟು ಜೀವ ತೆಗೆದು ಸಾಲಿ ಕಲಿಸಿದೆ ಮಕ್ಕಳಿಗೆ ಅಂದರೂ ಕೂಡ ಯಾವಾಗಾರು ಒಂದು ಮಾಡಿದಾಗ ಏನಾರು ಅಂದ್ರೆ ಅವಾಗ ನೋಡಿ ಎಷ್ಟು ಹೈರಾಣಾಗಿ ಜೀವ ಎಷ್ಟು ಕಷ್ಟಪಟ್ಟು ಸಾಲಿ ಕಲಿಸಿ ನಿಮಗೆ ಎಷ್ಟು ಇದು ಮಾಡೀನಿ, ನೀವು ಹಿಂಗೆ ಅಂದುಬಿಟ್ರಿ. ಅದಕ್ಕೆ ನಾವು ಇವಾಗ ಇಷ್ಟು ದಿನ ಮಾಡಿದ್ದಾಯಿತು, ಇರಲಿ ತಿಳಿಲಾರದೆ ಮಾಡೀವಿ ಏನೋ. ಇವಾಗ ಮಾಡಬೇಕು, ಕರ್ತವ್ಯಗಳಂತ ಮಾಡಬೇಕು, ಕೆಲಸಗಳಂತ ಮಾಡಬೇಕು ಅಷ್ಟೇ. ನಾವು ಅವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಬಾರ್ದು. ಮಕ್ಕಳು ಅದಾರೋ ಅವ್ರಿಗೆ ಶಾಲೆ ಕಲಿಸ್ಬೇಕಾಗ್ಯದ, ಅವ್ರಿಗೆ ಊಟ ಹಾಕಬೇಕಾಗ್ಯದ, ಅವ್ರಿಗೆ ರೊಕ್ಕ ಕೊಡಬೇಕಾಗೈತಿ. ಅದೊಂದು ಕೆಲಸ ನಮ್ಮದು. ಅವ್ರಿಂದ ಏನೋ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅವ್ರು ಇಂಜಿನಿಯರಿ ಡಾಕ್ಟ್ರ್ ಓದಿ ನಮ್ಮನ್ನೇ ಮಾಡ್ತಾರೆ. ಅವರಿಂದೇನೆ ಎಕ್ಸ್ಪೆಕ್ಟೇಷನ್. ಅವ್ರದ್ದೇ ಆದ ಜೀವನ ಇರ್ತೈತಲ್ಲ, ಅವ್ರದ್ದೇ ಆದ ಜೀವನ ಇರ್ತದೆ. ಅವರು ನಮಗೋಸ್ಕರ ಜೀವಿಸೋದು ಬೇಡ, ಅವರಿಗೆ ಸ್ವತಂತ್ರನ ಕೊಡಬೇಕು. ಆ ಸ್ವತಂತ್ರನ ನಾವು ಏನಾರು ಅವ್ರಿಗೆ ಕೊಟ್ಟೇವಂದ್ರೆ ನಾವು ರಿಲೀಫ್ ಆಗ್ತೀವಿ ಅವಾಗ ಅಂತ ಹೇಳ್ತಾ ಯಾವಾಗಲೂ. ಮತ್ತು ಇನ್ನೊಂದು, ಎಲ್ಲವೂ ಕೂಡ ಸರಳ ಸ್ವೀಕಾರ ಮಾಡಬೇಕು. ಏನೇ ಒಂದು ಮನೆ ಅಂದಮೇಲೆ ಘಟನೆಗಳು ಆಗೇ ಆಗ್ತಾವೆ. ಮಕ್ಕಳಿಂದ ಬರ್ತದೆ, ರೊಕ್ಕದಿಂದ ಬರ್ತದೆ, ಮಂದಿ ಮಕ್ಕಳಿಂದ ಬರ್ತೈತಿ, ಯಾರಿಂದನೇ ಏನೇ ಅಕ್ಕಪಕ್ಕದವ್ರು ಬರ್ತಾವೆ, ಮತ್ತು ನನ್ನಲ್ಲಿರುವ ಷಡ್ರಿಪುಗಳಿಂದ ಬರ್ತಾವೆ, ಆಸೆ ಅಪೇಕ್ಷೆಗಳಿಂದ ಬರ್ತಾವೆ. ಏನೇ ಬಂದರೂ ಕೂಡ ನನ್ನನ್ನು ನಾನು ಅವಲೋಕನೆ ಮಾಡಿಕೊಂಡು ಯಾರ ಕಡೆ ತಪ್ಪು, ಯಾಕೆ ಮಾಡಿದೆ, ಎದಕ್ಕೆ ಮಾಡಿದೆ, ಯಾಕೆ ಬೇಕಾ ನನಗಿದು, ಈ ಹುಂಸೆ ಬೇಕಾಗಿತ್ತಾ ನನಗೆ ಅಂತ ಅರ್ಥ ಮಾಡಿಕೊಂಡು ಸ್ವಲ್ಪ ನನ್ನನ್ನು ನಾನು ಒಳಗಡೆ ನನ್ನನ್ನು ನಾನು ತಿರುಗಿ ನೋಡ್ಕೊಬೇಕು. ಬರೀ ಏನು ಮಾಡೀವಿ, ಫೋಕಸ್ ಹೊರಗಡೆ ಬೇರೆಯವ್ರನ್ನೇ ನೋಡೋದು, ಬೇರೆಯವರಿಗೆ ಕಮೆಂಟು, ಜಜ್ಮೆಂಟ್, ಕಂಪ್ಲೇಂಟ್, ಹೀಗಾಗಿಬಿಟ್ಟೈತಿ. ಇವಾಗ ನನ್ನನ್ನು ನಾನು ನೋಡ್ಕೊಂಡಾಗ ಗೊತ್ತಾಗ್ತದೆ ನಾನೇ ಎಷ್ಟು ಜಜ್ಮೆಂಟ್ ಮಾಡಾಕ್ತೀನಿ, ನಾನು ಎಷ್ಟು ಕಮೆಂಟ್ ಮಾಡಾಕ್ತೀನಿ, ನನ್ನಲ್ಲಿ ಎಷ್ಟು ಗುಣಗಳದಾವ ಅಂಥೇಳಿ ನನಗೆ ಗೊತ್ತಾಗ್ತದೆ. ನಮ್ಮ ತಪ್ಪನ್ನು ನಾವು ಯಾವತ್ತೂ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ಹಾಗಾಗಿ ನಮ್ಮನ್ನು ನಾವು ನೋಡ್ಕೋಬೇಕು ಅಂದ್ರೆ, ಆವಾಗ ಈ ಶಾಂತತೆಯಿಂದ ಇರಬೇಕು ಅಂದ್ರೆ ನನ್ನನ್ನು ನಾನು ನೋಡ್ಕೋಬೇಕಾಗಿತ್ತಂದ್ರೆ ಏನು ಮಾಡ್ಬೇಕು ಗೊತ್ತೇನು? ಏನಿಲ್ಲ, ತುಂಬ ಸರಳ ಐತಿ. ಅದಕ್ಕೇನು ದುಡ್ಡು ಖರ್ಚಿಲ್ಲ. ಇನ್ನು ಎಲ್ಲದಕ್ಕೂ ಎಲ್ಲರೂ ಹೋದ ದುಡ್ಡು ಖರ್ಚದಾವ, ಏನಿಲ್ಲ. ನಮ್ಮ ಗುರುಗಳು, ಪತ್ರಿಜಿ ಗುರುಗಳು ಧ್ಯಾನ ಕೊಟ್ಟಾರ, ತುಂಬ ಸರಳವಾದ ಧ್ಯಾನ ಕೊಟ್ಟಾರ. ಬರೀ ಉಸಿರಿನ ಮೇಲೆ ಗಮನ ರೀ, 1 ಗಂಟೆ ಮಾಡಬೇಕು. ಮತ್ತು ಹಂಗನ ಒಳ್ಳೊಳ್ಳೆಯವರು, ದೊಡ್ಡವ್ರು, ಹಿರಿಯರು ಎಲ್ಲ ಮಾತು ಕೇಳ್ತಾರಲ್ಲ, ಅವ್ರ ಮಾತು ಕೇಳಬೇಕು. ಯಾಕಂದ್ರೆ ಅವ್ರು ಯಾಕೆ ಹೇಳ್ತಾರಂದ್ರೆ ಅವ್ರು ಅನುಭವಿಸಿರ್ತಾರೆ. ಈ ಥರ ಆ ದಾರಿಗೆ ಹೋದ್ರೆ ಅಲ್ಲಿ ಮುಳ್ಳಾವ ಅಂತ ಗೊತ್ತಿರ್ತದೆ. ಯಾಕಂದ್ರೆ ಆ ದಾರ್ಯಾಗ ಅವ್ರು ಹೋಗಿ ಬಂದು ಮುಳ್ಳು ಚುಚ್ಕೊಂಡು ನೋವು ಪಟ್ಕೊಂಡಿರ್ತಾರೆ. ಅದಕ್ಕೆ ಅದನ್ನು ಮಾಡಬೇಡ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳೋ ಹೊತ್ತಿನಾಗ ಬಿಟ್ಟರೆ ಇವ್ರು ನಮ್ಮತ್ತು ಬಿಸಿ ರಕ್ತ ಇದ್ದವ್ರು ಸಣ್ಣವ್ರಿಗೆ ಏನು ಅನ್ನಿಸ್ತೈತಿ, ಈ ಧ್ಯಾನದಾಗ ಇರ್ಲಾರ್ದವ್ರಿಗೆ ಅವ್ರ ಮಾತು ಯಾಕೆ ಕೇಳಮ್ಮಂತಿರ್ತಾರೆ ಒಳಗೊಬ್ರೊಬ್ಬರು. ಅವ್ರು ಹೇಳೋದು ಕಿವಿಗೆ ಬೀಳಲ್ಲ. ನಮಗೆ ದೊಡ್ಡವ್ರು ಹೇಳೋದು ಮಾತು ಕಿವಿಗೆ ಬೀಳೋದಿಲ್ಲ. ಅವು ದೊಡ್ಡವ್ರು ಹೇಳೋದು ಮಾತು ಕಿವಿಗೆ ಹಾಕ್ಕೋಬೇಕು ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ಈಗ ಧ್ಯಾನ ನಮ್ಮನ್ನು 1 ಗಂಟೆ ನಾನು ಧ್ಯಾನ ಮಾಡನೆ ಅಂದ್ರೆ ಒಳಗಡೆ ನಾನು ಏನು ಅಂತ ಗೊತ್ತಾಗ್ತಾ ಹೋಗ್ತದೆ, ಒಳಗಡೆ ತಿಳಿತಾ ಹೋಗ್ತದೆ ನಮಗೆ. ಅದಕ್ಕಾಗಿ 1 ಗಂಟೆ ಅಷ್ಟೇ, ತುಂಬ ಸರಳ ಧ್ಯಾನ ಐತಿ. ಆನಾಪಾನಸತಿ ಧ್ಯಾನ, ಪತ್ರಿಜಿಯವರ ಧ್ಯಾನ. ಅದು ಪಿರಮಿಡ್ ಕಾಲ್ ಸರ್ವಿಸಸ್ ಅಂತೇಳಿ ಬೆಂಗಳೂರಾಗ ಪಿರಮಿಡ್ ವ್ಯಾಲಿ ಐತಿ. ಕನಕಪುರ ರೋಡಲ್ಲಿ, ಕನಕಪುರದಲ್ಲಿ ಪಿರಮಿಡ್ ವ್ಯಾಲಿ ಐತಿ. ಅಲ್ಲಿ ಹೋಗಿ ಪಿರಮಿಡ್ ಹಾಕ್ಕೊಂಡು ಧ್ಯಾನ ಮಾಡೋದ್ರಿಂದ ಈ ಥರ ಚಿಕ್ಕವು ಇವೆಲ್ಲ ಪಿರಮಿಡ್ಸ, ಇವೆಲ್ಲ ಚಿಕ್ಕವು. ಇವು ಯಾಕೆ ಇವು ಈ ಥರ ಪಿರಮಿಡ್ ಅಂದ್ರೆ ದೊಡ್ಡ ಪಿರಮಿಡು ಅದಾವೆ, ಕ್ಯಾಪ್ ಹಾಕ್ಕೊಂಡು ಧ್ಯಾನ ಮಾಡೋ ಕ್ಯಾಪು ಅದಾವೆ. ಮತ್ತು ಅದೇ ಪಿರಮಿಡನ್ನು ಧ್ಯಾನ ಮಂದಿರ ಮಾಡ್ಕೊಂಡ್ರೆ ಇದೇ ಥರ 10x10, 20x20, ಹಿಂಗೆ 50x50 ಏನದ ಈ ಹೆಂಗೆ ಗುಡಿ ಕಟ್ತಾರಲ್ಲ, ಹಂಗೆ ಗುಡಿ ಕಟ್ಟದಂಗೆ ಧ್ಯಾನ ಮಂದಿರನೂ ಕಟ್ಟಿಸ್ತಾರೆ. ಪಿರಮಿಡ್ ಅದು ಇದೇ ಶೇಪ್ ಇರ್ತದೆ. ಆದ್ರೆ ಮನೆ ಕಟ್ಟೋದಕ್ಕೂ ಪಿರಮಿಡ್ ಕಟ್ಟೋದಕ್ಕೂ ವ್ಯತ್ಯಾಸ ಐತಿ. ಮನೆದು ಆಯತಾಕಾರ ವಾಸ್ತು ಬೇರೆ, ಪಿರಮಿಡ್ ವಾಸ್ತು ಬೇರೆ. ಹಾಗಾಗಿ ಪಿರಮಿಡ್ ವಾಸ್ತು ಆ ಪಿರಮಿಡ್ ಇಂಜಿನಿಯರೇ ಕಟ್ತಾರೆ. ಅದು ವಾಸ್ತು ಅಂದ್ರೆ ಅದು ಪಿರಮಿಡ್ ವಾಸ್ತು ಯಾಕೆ ಬೇರೆ ಅಂದ್ರೆ ಮನೆ ವಾಸ್ತು ಬೇರೆ ಭೂಮಿ ಮೇಲೆ. ಈ ಪಿರಮಿಡ್ ಅಂದ್ರೆ ಏನು, ಇದರಲ್ಲಿರೋದು ಆ ದೈವಿಕ ಶಕ್ತಿ, ಪ್ರಕೃತಿಯಲ್ಲಿರುವ ದೈವಿಕ ಶಕ್ತಿ ಏನು ಮಾಡ್ತೈತಿ, ಪಿರಮಿಡಲ್ಲಿರುವ ದೈವಿಕ ಶಕ್ತಿ ಎಷ್ಟು ಹಚ್ತಾಳ ಫೋನ್, ಪಿರಮಿಡಲ್ಲಿರುವ ದೈವಿಕ ಶಕ್ತಿ ಏನ್ರಿ, ಇದರಲ್ಲಿ ಹೆಂಗೆ ದೈವಿಕ ಶಕ್ತಿ ಬರ್ತದಂತ ನೀವು ಅಂತಿರಲ್ಲ, ಇದರಲ್ಲಿ ಆಯತಾಕಾರ ಇರ್ತದಲ್ಲ, ಇದು ವಾಸ್ತು ಪ್ರಕೃತಿಯಲ್ಲಿರುವ ಎನರ್ಜಿಯನ್ನು ಸೆಳೆದುಕೊಳ್ಳುವ ಶಕ್ತಿ ಇರ್ತೈತೆ. ಅದ್ರಾಗ ಪ್ರಕೃತಿಯಲ್ಲಿ
ಪ್ರಕೃತಿಯಲ್ಲಿ ಎನರ್ಜಿ ಹೆಂಗಿರ್ತದೆ ಅಂತ ಕೇಳ್ತೀರ, ಗೊತ್ತಾಗ್ಬೇಕು. ಏನು ಗೊತ್ತಿರಲ್ಲಲ್ಲ ನಮಗೆ ಪ್ರಕೃತಿಯಲ್ಲಿ ಎನರ್ಜಿ ಹೆಂಗಿರ್ತದೆ ಅಂದ್ರೆ, ಇವಾಗ ಬಿಸಿಲು ಐತಲ್ಲ, ಇವಾಗ ಬಿಸಿಲದ, ನಾನು ಬಿಸಿಲಿಗೆ ಹೋದ್ನೆ ಅಂದ್ರೆ ಸ್ವಲ್ಪ ಬಿಸಿಲು ಹತ್ತದ, ಸ್ವಲ್ಪ ಬಿಸಿಲು ಹತ್ತದ, ಏನೋ ಅನ್ಸಲ್ಲ, ಅಷ್ಟೊಂದು ಸುಟ್ಟೋರಂಗೆ ಆಗೋದಿಲ್ಲ. ಅದೇ ಆ ದುರ್ಮೀಜ್ ಕಾಜು ಹಿಡಿದಾಗ, ನಿಮ್ನ ದರ್ಪಣ ಅಂತಾರೆ, ದುರ್ಮೀಜ್ ಕಾಜು ಹಿಡಿದಾಗ, ಅವಾಗ ಚಿಕ್ಕ ಮಕ್ಕಳಿದ್ದಾಗ ನಾವು ಆಟ ಆಡ್ತಿದ್ವಲ್ಲ, ಆ ಕಾಜಿಂದ ಹಿಡ್ಕೊಂಡು ಪೇಪರ್ ಮ್ಯಾಗ ಇಟ್ಟು ಪೇಪರ್ನ ಹಿಂಗೆ ಹಿಡಿದ್ರೆ ಆ ಹೊರಗಿನ ಬಿಸಿಲನ್ನು ಒಂದೇ ಕಡೆ ಶೇಖರಣೆ ಮಾಡಿ ಆ ಪೇಪರ್ ಮೇಲೆ ಬಿಟ್ಟರೆ ಪೇಪರ್ ಸುಡ್ತಾ ಇತ್ತದು. ನಾವು ಚಿಕ್ಕವರಿದ್ದಾಗ ಆಟ ಆಡ್ತಿದ್ವಲ್ಲ, ಕೈ ಮೇಲೆ ಉಟ್ಕೊಂಡ್ರೆ ಕೈ ಸುಡ್ತಿತ್ತದು. ಹಂಗೆ ಪೇಪರ್ ಸುಡ್ತಲ್ಲ, ಹಾಗೆ ಈ ಪಿರಮಿಡಲ್ಲಿ ಒಳಗಡೆ ಕೂತು ಧ್ಯಾನ ಮಾಡಿದಾಗ, ನಾವು ಈ ಪಿರಮಿಡ್ ಕ್ಯಾಪ್ ಹಾಕ್ಕೊಂಡು ಧ್ಯಾನ ಮಾಡಿದಾಗ, ಇವೆಲ್ಲ ಸಣ್ಣ ಸಣ್ಣವು ಪಿರಮಿಡ್ ಕ್ಯಾಪ್, ಇವೆಲ್ಲ ಪರ್ಸಲ್ಲಿ ಇಟ್ಕೊಬೇಕು, ಎನರ್ಜಿ ಶೇಖರಣೆ ಮಾಡ್ಕೊತಾವೆ. ಇವು ಇಷ್ಟು ಸಣ್ಣ ಇದ್ರೂ ಕೂಡ ಇದರಲ್ಲಿ ಎನರ್ಜಿ ಇದ್ದೇ ಇರ್ತೈತಿ. ಆ ಎನರ್ಜಿ ಹೆಂಗೆ ಶೇಖರಣೆ ಮಾಡ್ಕೊತಾರೆ, ಆ ಬಿಸಿಲು ಹೆಂಗೆ ಒಂದೇ ಕಡೆ ಹೆಂಗೆ ಶೇಖರಣೆ ಆಗ್ತದಲ್ಲ, ಹಂಗೆ ಈ ಪ್ರಕೃತಿಯಲ್ಲೇನೋ ಎನರ್ಜಿಯನ್ನು ತುಂಬ ಅದ್ಭುತವಾದ ಕಾಸ್ಮಿಕ್ ಎನರ್ಜಿ ಐತಿಲ್ಲ, ಕಾಸ್ಮಿಕ್ ಶಕ್ತಿ, ಅದನ್ನು ಒಂದೇ ಕಡೆ ಶೇಖರಣೆ ಮಾಡುವ ಶಕ್ತಿ ಪಿರಮಿಡ್ಗೆ ಇರ್ತದೆ. ಈ ಪಿರಮಿಡಲ್ಲಿ ಹ್ಯಾಂಗೆ ನಿಮ್ನ ದರ್ಪಣದಲ್ಲಿ ಅದು ಗಾಜಿನ ಅದು ಇದಿರ್ತದಲ್ಲ, ಅದು ಸೂಕ್ಷ್ಮ ದರ್ಪಣ ಆಗ ಹೇಳೋದಲ್ಲ ಗಾಜು, ಆ ಗಾಜನ್ನು ಹೆಂಗೆ ಶೇಖರಣೆ ಮಾಡ್ಕೊಂಡು ಒಂದೇ ಕಡೆ ಶೇಖರಣೆ ಮಾಡ್ತದೆ ಬಿಸಿಲ, ಹಂಗೆ ಇದು ಹೊರಗಡೆ ಪ್ರಕೃತಿಯಲ್ಲಿರುವ ಎನರ್ಜಿನ, ಕಾಸ್ಮಿಕ್ ಎನರ್ಜಿನ ಸೆಳೆದುಕೊಂಡು ತನ್ನೊಳಗೆ ಇಟ್ಕೊಂಡಿರ್ತದೆ ಇಲ್ಲಿ ಗುಡಿ ಒಳಗಡೆ. ನಾನು ಈ ಕ್ಯಾಪ್ ಹಾಕ್ಕೊಂಡು ಮಾಡಿದಾಗ, ಮತ್ತು ಅದ್ರ ಒಳ್ಳೆ ಮನೆಯಲ್ಲಿ ಕೂಡ ಕಟ್ಟಿಸ್ಬೋದು ಅದನ್ನು, ಪಿರಮಿಡ್. ಮತ್ತು ಆ ಪಿರಮಿಡ್ ಒಳಗೆ ಕೂತು ಧ್ಯಾನ ಮಾಡಿದಾಗ ಆ ಶೇಖರಣೆ ಆಗಿರುವ ಆ ಕಾಸ್ಮಿಕ್ ಎನರ್ಜಿ, ಆ ಬಿಸಿಲು ಹೆಂಗೆ ಒಂದೇ ಕಡೆ ಇರ್ತದಲ್ಲ, ಆ ಚೈತನ್ಯ ಶಕ್ತಿ ನಾನೀಗ ಕೂತು ಧ್ಯಾನ ಮಾಡಿದಾಗ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದ ಮೂಲಕ ನಮ್ಮ ಶರೀರ ಪ್ರವೇಶ ಮಾಡ್ತದೆ. ಆ ಹ್ಯಾಂಗೆ ಪೇಪರ್ ಬಿಸಿಲು ಒಂದೇ ಕಡೆ ಅಂದಾಗ ಪೇಪರ್ ಸುಡ್ತದೋ, ಆ ಚೈತನ್ಯ ಶಕ್ತಿ ಒಂದೇ ಕಡೆ ಶೇಖರಣೆ ಆದಾಗ, ನಾನು ಧ್ಯಾನ ಸ್ಥಳದಾಗ ನನ್ನ ನೆತ್ತಿಯ ಬ್ರಹ್ಮರಂಧ್ರದ ಮೂಲಕ ನನ್ನ ಶರೀರ ಪ್ರವೇಶ ಮಾಡ್ತು ಅಂದ್ರೆ, ಯಾವ ಆಲೋಚನೆ ಇಲ್ಲಾರ್ದೆ ನಾನು ಶೂನ್ಯ ಸ್ಥಳ ಆಗಿ ಸರಳ ಸ್ವೀಕಾರ ಮಾಡಿಕೊಂಡು ಧ್ಯಾನ ಸ್ಥಳ ಆದ್ನಂದ್ರೆ ಏನಾಗ್ತದೆ, ಆವಾಗ ಆ ದಿವ್ಯ ಚೈತನ್ಯ ಶಕ್ತಿ ನನ್ನ ನೆತ್ತಿಯ ಬ್ರಹ್ಮರಂಧ್ರದ ಮೂಲಕ ನನ್ನ ಶರೀರ ಪ್ರವೇಶ ಮಾಡ್ತದೆ. ಆ ಏನಾರ ಚೈತನ್ಯ ಶಕ್ತಿ ನಮ್ಮ ಶರೀರ ಪ್ರವೇಶ ಮಾಡ್ತು ಅಂದ್ರೆ ಬದಲಾವಣೆ, ಪರಿವರ್ತನೆನೇ ರೂಪಾಂತರ ಆಗಿಬಿಡ್ತೀವಿ ನಾವು. ರೂಪಾಂತರ ಆಗ್ತೀವಿ ಅಂದ್ರೆ ಬದಲಾಗಿಬಿಡ್ತೀವಿ. ಬೇರೆ ಆರೋಗ್ಯದ ಮೇಲೆ ಆರೋಗ್ಯದ ಸಿಗ್ತೈತಿ. ಮತ್ತು ಮಾನಸಿಕ ಹಿಂಸೆಗಳು, ಮಾನಸಿಕವಾಗಿರ್ತೀವಲ್ಲ, ಆ ಮಾನಸಿಕತೆಯಿಂದ ಹೊರಗೆ ಬರ್ತೀವಿ, ಡಿಪ್ರೆಷನ್ನಿಂದ ಹೊರಗೆ ಬರ್ತೀವಿ. ನಾನು ಹೀಗೆ ಆಗಿದ್ದು, ನಾನು ಡಿಪ್ರೆಷನ್ನಿಂದನೇ ನನ್ನ ಕಿಡ್ನಿ ಹಾಕ್ಕೊಂಡ್ರು ಕೂಡ, ಆರಾಮಾಗಿದ್ದರೂ ಕೂಡ ಡಿಪ್ರೆಷನ್ ಕಾರಣದಿಂದನೇ ನನಗೆ ಬದುಕಲ್ಲ ಅಂತ ಹೇಳಿದರು. ಹಾಗಾಗಿ ಈ ಧ್ಯಾನ ಏನು ಮಾಡ್ತು, ಈ ಆನಾಪಾನಸತಿ ಧ್ಯಾನ ಸಿಗೋದೊಂದು ಸುಲಭ ಅಲ್ಲ ಎಲ್ಲರಿಗೂ. ಎಷ್ಟೋ ಮಂದಿಗೆ ಹೇಳಿರ್ತೀವಿ, ಆದರೂ ಕೂಡ ಮಾಡಲ್ಲ. ಯಾಕಂದರೆ ಧ್ಯಾನ ಸಿಗ್ಬೇಕನ್ನೋ ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿದವ್ರಿಗೆ ಮಾತ್ರ ಈ ಧ್ಯಾನ ಸಿಗ್ತದೆ. ಈ ಥರ ನೀವೆಲ್ಲ ಇವಾಗ ಯೂಟ್ಯೂಬಲ್ಲಿ ಧ್ಯಾನ ಮಾಡೋಣ ಹೇಗ್ರಿ ಅಂತ ನೀವು ಕೇಳ್ತಾ ಇದ್ದೀರಲ್ಲ, ನನಗೆ ಭಾಳ ಖುಷಿ ಆಗ್ತದೆ. ತುಂಬ ಕಡೆ ಎಲ್ಲ ಥರದ ಬೇರೆ ಧ್ಯಾನಗಳು ಅದಾವೆ. ಆದ್ರೆ ನಮ್ಮದು ಆನಾಪಾನಸತಿ ಧ್ಯಾನ ನಾನು ಪಡ್ಕೊಂಡಿನಿ. ನಾನು ಈ ಸಣ್ಣ ವಿಡಿಯೋಗಳು ಹಾಕಿ ನಾನು ಅನುಭವ ಮಾಡ್ಕೊಂಡಿರೋದನ್ನು ಆ ಅನುಭವ ಯೂಟ್ಯೂಬಲ್ಲಿ ನೋಡಿರಲ್ಲ. ನೀವು ಧ್ಯಾನದಿಂದ ಹೇಗೆ ಧ್ಯಾನನ ಹೇಗೆ ಮಾಡೋದು, ಧ್ಯಾನದಿಂದ ಇಷ್ಟೊಂದು ಆರೋಗ್ಯ ಪಡ್ಕೊಂಡಿರಲ್ಲ, ನಮಗೂ ಧ್ಯಾನ ಕಲಿಸ್ಕೊಡ್ರಿ ಅಂತ ಕಮೆಂಟ್ ಮಾಡಿರಲ್ಲ. ಅದಕ್ಕೆ ನಮ್ಮ ಗುರುಗಳು ಜೂಮ್ ಲಿಂಕು ಕೂಡ ಹಾಕಂತ ಹೇಳಿದ್ರಿ. ನಾವು ಜೂಮ್ ಲಿಂಕಿಂದ ಒಂದು ಯೂಟ್ಯೂಬ್ ಅಪ್ಲೋಡೇ ಮಾಡಿಬಿಟ್ಟಿನಿ, ಒಂದು ವಿಡಿಯೋ ಮಾಡಿ, ಅದನ್ನು ನೋಡ್ಕೊಳ್ರಿ. ಮತ್ತು ಹಾಗೆ ಜಾಯಿನ್ ಆಗ್ರಿ. ನಮ್ಮ ಬೆಳಗ್ಗೆ 5 ಗಂಟೆಗೆ ನಮ್ಮ ಗುರುಗಳ ಕ್ಲಾಸ್ ಇರ್ತದೆ. ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ಸರ್ ಅವರಿಂದ, ಹೊಸಪೇಟೆ ನಿವಾಸಿಗಳವರು. ಅವರು ತಮ್ಮ ಸೇವೆನ ಹೀಗೆ ದಿನ ಬೆಳಗ್ಗೆ 28 ವರ್ಷದ ಅನುಭವ ಅವ್ರಿಗೆ. ಪತ್ರಿಜಿ ಗುರುಗಳ ಒಡನಾಟದಲ್ಲಿದ್ದರು ಅವರು. 27 ವರ್ಷ ಪತ್ರಿಜಿ ಜೊತೆ ಅವರು ಧ್ಯಾನದಲ್ಲಿದ್ದಾರೆ. ಈಗ ದೊಡ್ಡ ಮಾಸ್ಟರ್ ಆಗ್ಯಾರ ಅವರು. ಆ ಮಾಸ್ಟರ್ನ ಜೊತೆ ನಾವು ಇರೋದು ಬಹಳ ಪುಣ್ಯ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿದಿನ ಒಂದು ಪಾಠದಂತೆ ನಮ್ಮನ್ನು ಶುದ್ಧರನ್ನಾಗಿ ಮಾಡ್ತಾರೆ. ಗುರುಗಳು ಕೊಟ್ಟ ಧ್ಯಾನ, ನಮ್ಮ ಆಧ್ಯಾತ್ಮಿಕ ಗುರುಗಳು ಕೊಟ್ಟ ಜ್ಞಾನ ಮತ್ತು ನಾವು ಎಲ್ಲ ಧ್ಯಾನ ಬಂಧುಗಳಿದ್ದೀವಲ್ಲ, ಇದೆಲ್ಲ ಸಜ್ಜನ ಸಾಂಗತ್ಯ. ಯಾಕಂದ್ರೆ ಒಳ್ಳೆಯದನ್ನು ಮಾತಾಡ್ತೀವಲ್ಲ, ನಮ್ಮ ಗುರುಗಳು ಹೇಳಿದ ಪಾಠದ ಬಗ್ಗೆ ನಾವು ಸತ್ಸಂಗ ಮಾಡ್ತೀವಿ. ನಾನು ಎಲ್ಲಿ ಡಿಸ್ಟರ್ಬ್ ಆದೆ, ಯಾಕೆ ಡಿಸ್ಟರ್ಬ್ ಆದೆ, ಮಾಡಿದ್ರೆ ಸರಿನಾ ಬೇಕಾ ಹೌದಾ ಅಂತ ಈ ಥರ ನಾವು ಚರ್ಚೆ ಅಂತೀರಲ್ಲ, ನೀವು ಚರ್ಚೆ ಅನ್ಬಾರ್ದು, ಸತ್ಸಂಗ, ಸಜ್ಜನ ಸಾಂಗತ್ಯ. ಆ ಸಜ್ಜನ ಸಾಂಗತ್ಯ ಅಂದ್ರೆ ಏನು? ಒಳ್ಳೆಯ ಮಾತುಗಳನ್ನು, ಒಳ್ಳೆಯವ್ರ ಜೊತೆ ಒಳ್ಳೆಯ ಮಾತನಾಡುವುದೇ ಸಜ್ಜನ ಸಾಂಗತ್ಯ. ಹೀಗಾಗಿ ನಮ್ಮ ಧ್ಯಾನ ಬಂಧುಗಳ ಜೊತೆ ಈ ಜೂಮ್ ಗ್ರೂಪ್ನಾಗ 100, 200, 300 ಜನ ಇದ್ದೀವಿ ನಾವು.
ಈ ಥರ ಎಲ್ಲ ಇಂಟ್ರೆಸ್ಟ್ ಇದ್ದವರೆಲ್ಲ ಮತ್ತೆ ನಾವು ಫೋನ್ ನಂಬರ್ ಇಟ್ಕೊಂಡು ನಮ್ಮ ಗುರುಗಳ ಕ್ಲಾಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಮಧ್ಯಾಹ್ನ ಮತ್ತು ಮಾತಾಡ್ಕೊತೀವಿ. ಹಾಗೆ ನೀವು ಕೂಡ ಈ ಜೂಮ್ ಕ್ಲಾಸಿಗೆ ಜಾಯ್ನ್ ಆಗಿರಿ. ಮತ್ತು ಡೈಲಿ ಧ್ಯಾನ ಮಾಡಿ. 1 ಗಂಟೆ ಧ್ಯಾನ ಇರ್ತದೆ. 5 ಗಂಟೆಯಿಂದ 5:30 ತನಕ ನಮ್ಮ ಗುರುಗಳ ಕ್ಲಾಸ್ ಇರ್ತದೆ. 5:30 ತನಕ ಅವರು ಸ್ವಾಧ್ಯಾಯ ಮಾಡ್ತಾರೆ. 5:30ಯಿಂದ 6:30 ತನಕ ಧ್ಯಾನ ಇರ್ತೈತಿ. 6:30ಯಿಂದ ನಮ್ಮಂಥವ್ರೆಲ್ಲ ಅನುಭವ ಶೇರ್ ಮಾಡ್ಕೋತೀವಿ. ಆ ದಿನ ಪಾಠದ ಕಲ್ತಿದ್ದು ಹೇಳ್ತೀವಿ, ಏನೋ ತಿಳಿಲಾರ್ದು ಕೇಳ್ತೀವಿ. ಹಿಂಗೆ ನಾವು ಜೀವನನ ಒಂದೇ ಕಡೆ ಬಳಸಬಾರ್ದು, ಬೇರೆ ಕಡೆ ತಿರುಗಿಸ್ಬೇಕದನ್ನು. ಬರೀ ಹಾಕು ತೆಗಿ, ಮಕ್ಕಳು, ಮನೆ, ರೊಕ್ಕ ರೂಪಾಯಿ ಇದ್ರಾಗೆ ಗೋಜಲು ಮಾಡ್ಕೊಂಡು ಶರೀರ ಹಿಂಸೆ ಮಾಡ್ಕೊಂಡ್ಬಿಟ್ಟಿವಿ. ಇದು ಬೇಕು. ಯಾಕಂದ್ರೆ ಈ ಜೀವನ ಮಾಡತ್ತೀವಿ, ಪ್ರಪಂಚದಲ್ಲಿ ಅದು ಇದ್ದೀವಿ ಅಂದಮೇಲೆ ಜೀವನ ಮಾಡೋಕ್ಕೆಲ್ಲ ರೊಕ್ಕ ಬೇಕಾಗ್ತದೆ, ಮಕ್ಕಳು ಬೇಕಾಗ್ತದೆ, ಮನೆ ಬೇಕು, ಮಕ್ಕಳು ಬೇಕು, ಎಲ್ಲ ಬೇಕು. ಮಾಡೋಣ ಒಂದು ಸ್ವಲ್ಪ ನನ್ನನ್ನು ಕಡೆ ನಾನು ಸ್ವಲ್ಪ ತಿರುಗಿ ಈ ಕಡೆ ನೋಡ್ಕೊಳ್ಳೋಣ. 1 ಗಂಟೆ ಅಷ್ಟೇ. 1 ಗಂಟೆ ನಾವು ಗುರುಗಳ ಜೊತೆ ಧ್ಯಾನ ಮಾಡಿ ಸತ್ಸಂಗ ಸ್ವಾಧ್ಯಾಯ ಜನರ ಜೊತೆ ಕೇಳಿದಾಗ ಹೊಸ ಮನಸ್ಸಿಗೆ ಚೈತನ್ಯ ಬರ್ತೈತಿ. ಅದೇ ರಾಗ ಅದೇ ಹಾಡು. ಬರೀ ಬೆಳಗ್ಗೆ ಹೇಳೋದು, ಅಡುಗೆ ಮಾಡೋದು, ಉಣೋದು, ತಿನ್ನೋದು, ಆಯಿತು. ಬಾಂಡೆ ತೆಗೆದು ಹೆಣ್ಮಕ್ಳ ಕೆಲಸ ಏನು? ಬಾಂಡೆ ತೆಗೆದು ಒಗ್ಯೋದು, ಮುಗ್ಕೊಂಡ್ರದು, ಹೇಳೋದು, ಇಷ್ಟೇ ಆಗ್ತದೆ ಅಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಇದು 1 ಗಂಟೆ ಧ್ಯಾನ ಮಾಡಿದೆ ಅಂದ್ರೆ ಏನಾಗ್ತದೆ, ಏನೋ ಒಂಚೂರು ಪರಿವರ್ತನೆ ಆಗ್ತದೆ, ಬೇರೆ ಬರ್ತದೆ, ಚೈತನ್ಯ ಶಕ್ತಿ ಬರ್ತೈತಿ. ಹಾಗಾಗಿ ಈ ಧ್ಯಾನ ನನ್ನನ್ನು ಇಷ್ಟು ಈ ಮನೆ ವಿಷಯನೂ ಕೂಡ ಎಲ್ಲ ಚೆನ್ನಾಗೇ ಮಾಡ್ತೀವಿ ನಾವು. ಎಲ್ಲ ರೀತಿಯಿಂದಲೂ ಅದ್ಭುತವಾಗಿ ನಡೆದಾವೆ. ಧ್ಯಾನ ಮಾಡ್ತೀವಿ ಅಂದಿದ ತಕ್ಷಣ, ನಾವು ಈ ಥರ ಧ್ಯಾನ ಪ್ರಚಾರ ಮಾಡ್ತೀವಿ ಅಂದಿದ ತಕ್ಷಣ ಮನೆ ಕೆಲಸ ಕಡಿಮೆ ಆಗ್ಯಾವ ಅಂತೀವಿ. ಭಾಳ ಅದ್ಭುತವಾಗಿ ಆಗ್ತಾವೆ. ಯಾಕಂದ್ರೆ ಧ್ಯಾನ ಮಾಡೋದ್ರಿಂದ ನನ್ನಲ್ಲಿರುವ ನೆಗೆಟಿವ್ನೂ ಹೋಗ್ತದೆ. ಧ್ಯಾನ ಪಾಸಿಟಿವ್, ಸಕಾರಾತ್ಮಕ ಆಲೋಚನೆ ಮಾಡ್ತೀವಿ, ಸಕಾರಾತ್ಮಕ ವಿಷಯಗಳನ್ನ ಕೇಳ್ತಾ ಇರ್ತೀವಿ. ಆಧ್ಯಾತ್ಮಿಕತೆ ಅಂದ್ರೆ ಹಾಗಾಗಿ ಇನ್ನು ಹೆಚ್ಚು. ಮತ್ತು ನಾನೇ ಧ್ಯಾನ ಮಾಡ್ತಿದ್ದಾಗ ನಾನು ಪಾಸಿಟಿವ್ ಆದ್ನ, ನನ್ನ ಶರೀರದ ಕಲ್ಮಶನೂ ಕೂಡ ಆಚೆ ಹೋದ್ರೆ ನಾನು ಕೂತಿರೋ ಜಾಗ, ನನ್ನ ಮನೆಯೂ ಕೂಡ ಪಾಸಿಟಿವ್ ಆಗ್ತದೆ. ಧ್ಯಾನ ಮಾಡೋದು ಹೆಂಗಂದ್ರೆ, ಒಂದು ಲಾಭನ ಹಾಕ್ತೀವಿ, ತಿಂಗಳಿಗೊಮ್ಮ ಇದು ಮಾಡ್ತೀವಲ್ಲ, ಲಾಭನ ಹಾಕ್ತೀವಿ ನಾವು. ಬೆಂಕಿ ಕೆಂಡದ ಮ್ಯಾಗ ಕವಡಿ ಲಾಭನ ಅಂತ ಹಾಕ್ತೀವಿ. ಅದು ಯಾಕೆ ಹಾಕ್ತಾರೆ ಹೇಳ್ರಿ ನೋಡೋಣ? ಯಾಕೆ ಹಾಕ್ತೀವಿ ಅಂದ್ರೆ, ಮನೆಯಲ್ಲಿರೋ ನೆಗೆಟಿವ್ ಎಲ್ಲ ಹೋಗಲಿ ಅಂತ ಮೂಲೆಗೆಲ್ಲ ಒಯ್ದುಬಿಟ್ಟು ನಾವು ಲಾಭನ ಹಾಕ್ತೀವಲ್ಲ. ಹಂಗೆ ಅದು ಲಾಭನ ಹಾಕಿದ್ಕಿಂತಲೂ ಹೆಚ್ಚಿಗೆ ಅನ್ರಿ ನಾನು ಕೂತು ಧ್ಯಾನ ಮಾಡಿದ್ನೆ ಅಂದ್ರೆ, ಶೂನ್ಯವಾಗಿ ಆಲೋಚನೆ ಇಲ್ಲಾರ್ದೇ ಧ್ಯಾನ ಮಾಡಿದ್ನೆ ಅಂದ್ರೆ ನನ್ನ ಸುತ್ತಲೂ ಒಂದು ಪ್ರವಾಹ ಬೆಳಿತೈತಿ, ಎನರ್ಜಿ. ಇವಾಗ ದೇವ್ರುಗಳ ಸುತ್ತಮುತ್ತಲು ಹಿಂಗೆ ಏನಾರು ಹೊಯ್ಟ್ ಇರ್ತದೆ ನೋಡಿರಿ. ಕೆಂಪು ಹಾರ ಇರ್ತೈತಲ್ಲ, ಕೆಂಪು ಹಾರ ಇರ್ತದೆ, ವೈಟ್ ಹಾರ ಇರ್ತದೆ, ಹಿಂಗೆ ಇರ್ತದಿಲ್ಲ. ಹಂಗೆ ನಾವು ಧ್ಯಾನಸ್ಥರಾಗಿದ್ದೇವೆ ಅಂದ್ರೆ ನಮ್ಮ ಸುತ್ತಲೂ ಹಾರ ಇರ್ತೈತಿ. ಆ ಹಾರ ಒಳ್ಳೆ ಯಾವುದದು ಸಕಾರಾತ್ಮಕ ಹಾರ ಇದ್ದಾಗ ನನಗೆ ಹೊರಗಡೆಯಿಂದ ಏನು ಯಾವ ಇದು ನೆಗೆಟಿವ್ನ ಬಂದು ಸೇರುವುದಿಲ್ಲ, ಎಲ್ಲಿ ಹೋದರೂ ಏನೂ ಆಗೋದಿಲ್ಲ. ಮತ್ತು ನಾನೇ ಮನೆಯೊಳಗೆ ಕೂತು ಧ್ಯಾನ ಮಾಡಿದ್ರೆ ನಮ್ಮ ಮನೆಯೂ ಕೂಡ ದೇವಸ್ಥಾನ ಥರ ಆಗಿಬಿಡ್ತೈತಿ. ಅಲ್ಲಿ ನೆಗೆಟಿವ್ ಇರೋದಿಲ್ಲ, ಅದು ಪಾಸಿಟಿವ್ ಆಗ್ತದೆ. ಈಗ ನಾನು ನನ್ನ ಮನೆ ಪಾಸಿಟಿವ್ ಆದಾಗ ಈ ಕಷ್ಟಗಳು ಯಾಕೆ ಬರ್ತಾವೆ? ಓಕೆ, ಬಂದ್ರೂ ಕೂಡ ಅದನ್ನು ಸಹಿಸ್ಕೊಳ್ಳುವ ಶಕ್ತಿ ಇರ್ತದೆ. ಹೊಡೆದೋಡಿಸ್ಬಿಡ್ತಾವೆ. ಭಾಳ ಆಗೋದ್ರಾಗೆ ಸ್ವಲ್ಪರಲ್ಲೇ ಮುಗಿಸ್ಬಿಡ್ತದೆ ಅದು ಕೆಲಸ ಕಾರ್ಯಗಳು. ಏನೇ ಒಂದು ತೊಂದರೆ ಬಂದರೂ ಕೂಡ ಅಷ್ಟೇ ನಾವು ಸಮಾಧಾನವಾಗಿ ಶಾಂತವಾಗಿ ನಿರ್ಧಾರ ಮಾಡ್ತೀವಿ ಧ್ಯಾನ ಮಾಡೋದರಿಂದ. ಅದನ್ನು ಯಾಕೆ ಆ ಥರ ಮಾಡೋದ್ರಿಂದ ನಿಧಾನವೇ ಪ್ರಧಾನ ಅಂತಾರಿಲ್ಲ. ನಾವು ಒಂದು ಏನೋ ಘಟನೆ ಆಯಿತು, ಮಾಡಿಕೊಂಡು ಗಡಿಬಿಡಿ ಮಾಡ್ಕೊಂಡು ನಿರ್ಧಾರಗಳು ಮಾಡಿಬಿಡ್ತೀವಲ್ಲ. ಈ ಧ್ಯಾನ ಮಾಡಿದಾಗ ಹಂಗೆ ಗಡಿಬಿಡಿ ಬರುವುದಿಲ್ಲ, ತಾಳ್ಮೆ ಬರ್ತದೆ. ಸಮಾಧಾನದಿಂದ ನೋಡಮ್ಮ ತಗೋ, ಆಯಿತಾ ನೋಡಮ್ಮ ತಗೋ ಅಂತೀವಿ. ಆವಾಗಲ್ಲ ಈ ಧ್ಯಾನಕ್ಕಿಂತ ಬರೋಕ್ಕಿಂತ ಮುಂಚೆ ಹಂಗಲ್ಲ. ಏನೋ ಒಂದು ಆಯಿತು ಅಂದ್ರೆ, ಅಯ್ಯೋ ಆಯ್ತು ನನಗೆ ಹಿಂಗಾಯ್ತು ಏನು ಕಂಪ್ಯಾರಿಸನ್ ಮಾಡೋದು. ಇವತ್ತು ಜ್ವರ ಬಂದಾವ ಅಂದ್ರೆ ಮುಂದೆ ಹೋದ ವರ್ಷ ಜ್ವರ ಬಂದಿದ್ವಲ್ಲ, ಈ ಮೊನ್ನೆ ಒಂದು ತಿಂಗಳು ಹಿಂದೆ ಬಂದಿದ್ವಲ್ಲ ಜ್ವರ, ಯಾಕೆ ಬಂದಿದ್ದು? ಅಯ್ಯೋ ಏನೋ ಆಗಿತ್ತು, ಅದಕ್ಕೆ ಹಾಗೆ ಆಯ್ತೇನೋ, ಅಡ್ಮಿಟೇ ಮಾಡ್ಕೊಂಡ್ಬಿಡ್ತಾರೋ ಏನೋ. ಈ ಥರ ಕಂಪೇರ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಇದು ಬಂದ ಜ್ವರ ಬೇರೆ, ಇದು ಈಗ ಬಂದಿರೋ ಜ್ವರ ಯಾವುದೋ ನೆಗಡಿ ಕೆಮ್ಮಿಗೆ ಬಂದಿರಬೇಕು. ಆವಾಗ ಬಂದಿದ್ದ ಜ್ವರಕ್ಕೆ ಇದು ಟ್ಯಾಲಿ ಮಾಡಿಬಿಟ್ಟು, ಯಾಕಂದ್ರೆ ನಾವು ಇವಾಗ ನಾನು ಕಿಡ್ನಿ ಹಾಕ್ಕೊಂಡಿನಿ ಅಂತೇಳಿ ಹೋದ ತಿಂಗಳು ಒಂದು ಜ್ವರ ಬಂದಿದ್ದು. ಆವಾಗ ಜ್ವರ ಬಂದ ನಾ ಹಾಸ್ಪಿಟಲ್ ತೋರಿಸ್ಕೊಂಡೆ ಮಾಡಿದೆ. ಯಾಕಂದ್ರೆ ಕಿಡ್ನಿ ಹಿಂಗಾಗಿತ್ತು, ಏನೇನೋ ಆಗ್ಯದ, ಇನ್ಫೆಕ್ಷನ್ ಇರುತ್ತೆ, ಜ್ವರ ಬಂದ ತಿಳ್ಕೊ ಅವ್ರು ಹೇಳಿರ್ತಾರೆ. ಮತ್ತು ಇವಾಗ 1-2 ದಿನ ಒಂದು ತಿಂಗಳು ಬಿಟ್ಟು ಮತ್ತೆ ಜ್ವರ ಬಂದು ನಾ ಏನು ಮಾಡ್ತೀನಿ, ಅಯ್ಯೋ ಮೊನ್ನೆ ಸರಿ ಕಿಡ್ನಿಗೆ ಆಗಿತ್ತಲ್ಲ, ಮತ್ತೆ ಹಂಗೆ ಆಯ್ತೇನೋ, ಮತ್ತೆ ಇನ್ಫೆಕ್ಷನ್ ಆಯ್ತೇನೋ, ಈ ಥರ ನಾನು ಟ್ಯಾಲಿ ಮಾಡ್ತೀನಲ್ಲ, ಇದು ತಪ್ಪು. ಇದು ಯಾವುದಕ್ಕೆ ಜ್ವರ ಬಂದವ ನಮ್ಗೆ ಏನು ಗೊತ್ತಿರ್ತೈತಿ? ನೆಗಡಿಗೆ ಬಂದಿರಬೇಕು, ಭಾಳ ಸುತ್ತಾಡಿದಕ್ಕೆ ಬಂದಿರಬೇಕು, ಓಡಾಡಿದಕ್ಕೆ ಬಂದಿರೋ ಸುಸ್ತಾಗಿ ಬಾಡಿಗೆ ಬರಬೇಡ್ದ, ಎದಕ್ಕೋ ಬಂದಿರ್ತಾವೆ. ಆದ್ರೆ ನಾ ಏನು ಮಾಡ್ತೀನಿ, ಹೋಲಿಕೆ ಹಾಕಿಬಿಡ್ತೀನಿ, ಕಲ್ಪನೆ ಮಾಡ್ಕೊಂಡ್ಬಿಡ್ತೀನಿ, ಹಿಂದಿನ ನೆನಪಿನಲ್ಲಿ ಜೋಡಿಸ್ಬಿಡ್ತೀನಿ ಅದು ಹೋದ ತಿಂಗಳು ಆಗಿದ್ದಕ್ಕೆ. ಹಾಗಾಗಿನೇ ಹಿಂಸೆ ಆಗ್ತದೆ. ಆ ಥರ ನಾ ಮತ್ತೆ ನೆಗೆಟಿವ್ ಮಾತಾಡಿದ್ನೆಲ್ಲ, ನೆಗೆಟಿವ್ ಯೋಚನೆ ಮಾಡಿದ್ನೆಲ್ಲ, ಹಾಗಾಗಿ ಏನು ಮಾಡ್ತದೆ, ಮತ್ತು ಅದನ್ನೇ ನನ್ನ ಆಲೋಚನೆನೇ ನನ್ನ ಜೀವನ.
ಅದಕ್ಕೆ ಯಾವತ್ತೂ ಸಕಾರಾತ್ಮಕ ಆಲೋಚನೆ ಮಾಡಬೇಕು. ಯಾವತ್ತೂ ಒಳ್ಳೆಯದನ್ನೇ ಹೇಳಬೇಕು ಬಾಯಿಂದ. ಹಿಂದೆ ಹಿರಿಯರು ಅಂತಾರೆ ನೋಡಿ, ಶುಭ ನುಡಿಯೋ ಶುಭಗೇಡಿ ಅಂತ ಹೇಳ್ತಾರಲ್ಲ, ಯಾವತ್ತೂ ಬಾಯಿಂದ ಶುಭನೇ ನುಡಿಬೇಕು. ಆಗದೇ ಇರಲಿ, ಏನೇ ಆಗಲಿ, ಒಟ್ಟು ಏನೇ ಆದರೂ ಕೂಡ ಒಳ್ಳೆಯದೇ ಆಗ್ತದೆ, ಒಳ್ಳೆಯದೇ ಆಗೈತಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಇರಬೇಕು. ಮನಸ್ಸಲ್ಲಿ ಸುಮ್ಮನೆ ನಾಟಕೀಯವಾಗೆಲ್ಲ ಮನಗಳು ಒಳಗಡೆ ಅಂತರಾತ್ಮದಿಂದ ಅದನ್ನು ಒಪ್ಕೊಂಡ್ಬಿಡ್ಬೇಕು ನಾನು ಎಲ್ಲನೂ ಕೂಡ. ಯಾಕಂದ್ರೆ ನನ್ನ ಕೈಯಾಗ ಏನೂ ಇಲ್ಲಲ್ಲ ಮಾಡೋದು. ನಮ್ಮ ಕೈಯಾಗ ಏನಾರ ಐತೇನ್ರಿ ಮಾಡೋದು, ಏನಾರ ಈ ಸದ್ದು ಮಾಡ್ಬೇಕಂದ್ರೆ ಆಗ್ತಾವನು? ಆಗೋದಿಲ್ಲ. ಅವು ಏನು ಪ್ರಕೃತಿಯ ನಿಯಮವಾಗಿಯೇ ಆಗ್ತಾವೆ. ಸುಮ್ಮನೆ ನಮ್ಮ ಕರ್ಮಗಳು ಏನು ಮಾಡೋದು, ಕೆಲಸಗಳು ಹೇಳೋದು, ಕೇಳೋದು, ತೆಗೆಯೋದು, ಹಾಕೋದು, ಅದು ಇಷ್ಟಂತೂ ಮಾಡೋದು ಅಲ್ಲ. ಇಷ್ಟು ನಾವು ಸರಳ ಸ್ವೀಕಾರದೊಂದಿಗೆ ಎಲ್ಲ ಪ್ರಾಪಂಚಿಕ ವಿಷಯಗಳನ್ನ ಸರಳ ಮಾಡ್ಕೊಂಡು ಮಾಡೋದು. ಅದಕ್ಕೆ ಒಂಚೂರು ಉಪ್ಪು ಖಾರ ಹಚ್ಚಿ ದೊಡ್ಡದು ಮಾಡ್ಕೊಂಡು ಗದ್ದಲು ಮಾಡ್ಕೊಳ್ಳೋದಲ್ಲ. ಆದಟ್ಟು ಏನೇ ಒಂದು ಘಟನೆಗಳು ಬಂದರೂ ಕೂಡ ಸರಳ ಮಾಡ್ಕೊಳ್ಳೋದು. ಅಲ್ಲಿ ಅದೊಂದು ನಮ್ಮ ಕಡೆ ಐತಲ್ಲ, ಅದನ್ನು ಮಾಡಿಕೊಂಡು 1 ಗಂಟೆ ಧ್ಯಾನ. 1 ಗಂಟೆ ಧ್ಯಾನ ಹೆಂಗೆ ಮಾಡೋದು? 1 ಗಂಟೆ ಧ್ಯಾನ ನಮ್ಮ ವಯಸ್ಸಿಷ್ಟು ಆವಾಗಲೇ ಹೇಳಿದ್ನಲ್ಲ, 1 ಗಂಟೆ ಧ್ಯಾನ ಮಾಡೋದು. ಇವಾಗ ಒಂದು 5 ನಿಮಿಷ ಧ್ಯಾನಸ್ಥರಾಗೋಣ. 5 ನಿಮಿಷ ಧ್ಯಾನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ತುಂಬ ಸರಳ ಐತಿ. ಜಳಕ್ಕೆ ಬೇಡ, ಮಡಿ ಬೇಡ, ಮೀಸಲು ಬೇಡ, ಮತ್ತು ಏನು ಪೂಜೆ ಬೇಡ, ಅಭಿಷೇಕ ಬೇಡ, ಮಂತ್ರ ಇಲ್ಲ, ತಂತ್ರ ಇಲ್ಲ, ಏನೂ ಇಲ್ಲ. ತುಂಬ ಸರಳ ಧ್ಯಾನ ಐತಿ. ಚಪ್ಕಾಲು ಹಾಕೊಂಡು ತೆಳಗೆ ಕೂತ್ಕೊಳ್ಳೋರು ಚಪ್ಕಾಲು ಹಾಕೊಂಡು ಕೂತ್ಕೋಬೇಕು. ಮೇಲೆ ಚೇರ್ ಮೇಲೆ ಕೂತ್ಕೊಳ್ಳೋರು ಕಾಲು ಕ್ರಾಸ್ ಮಾಡಬೇಕು, ಕೈ ಬೆರಳಲ್ಲಿ ಬೆಳೆಸಿರ್ಬೇಕು. ನಿಧಾನಕ್ಕೆ ಕೈ ಬೆರಳಲ್ಲಿ ಬೆಳೆಸಿರ್ಸ್ಬೇಕು. ಮೊದಲನೇದಾಗಿ ಒಪ್ಪಿಕೋಬೇಕು, ಧನ್ಯತಾ ಭಾವ ಬರಬೇಕು, ಕೃತಜ್ಞರಾಗಿರ್ಬೇಕು. ಯಾರಿಗೆ ಹೇಳ್ರಿ? ಭೂಮಾತೆ, ಪ್ರಕೃತಿ ಮಾತೆ, ಆಸ್ಟ್ರಲ್ ಮಾಸ್ಟರ್ಸ್ಗೆ ವಂದನೆಗಳು ಹೇಳಬೇಕು. ಮತ್ತು ತಂದೆ ತಾಯಿಗಳು ಕೂಡ ಜನ್ಮ ಕೊಟ್ಟಾರಲ್ಲ, ಅವರಿಗೂ ಕೂಡ ಕೃತಜ್ಞರಾಗಿರಬೇಕು. ಈ ಅದ್ಭುತವಾದ ಶರೀರವನ್ನು ಕೊಟ್ಟಾರಲ್ಲ, ಅವರಿಗೂ ಕೂಡ ಧನ್ಯವಾದಗಳು ಹೇಳಬೇಕು, ಕೃತಜ್ಞರಾಗಿರಬೇಕು. ಹಾಗೆ ಮತ್ತು ಈ ಧ್ಯಾನ ಸಿಕ್ತಲ್ಲ, ಈ ಯಾವುದೋ ರೂಪದಿಂದ ಧ್ಯಾನ ಯಾರೋ ಒಬ್ರೊಬ್ರಿಗೆ ನಮ್ಮಂಥವ್ರು ಹೇಳೇ ಸಿಗ್ತಾರೆ. ಅವರು ಯೂಟ್ಯೂಬರ್ ಸರ್ಚ್ ಮಾಡ್ತಾ ಇದ್ದಂಗೆ ಸಿಗ್ತದೆ. ಹಿಂಗೆ ನಮ್ಮಂಥವ್ರು ಎಲ್ಲ ಕ್ಲಾಸ್ ಎಲ್ಲೆಲ್ಲೋ ಒಬ್ಬರು ಹೇಳ್ತಿರ್ತಾರಲ್ಲ, ಯಾವುದೋ ರೂಪದಿಂದ ನನಗೆ ಸಿಗಬೇಕಾಗಿತ್ತಂದ್ರೆ ಯಾವುದೋ ರೂಪದಿಂದ ಸಿಗ್ತದೆ. ಈಗಂತೂ ಇನ್ನೂ ಹೆಚ್ಚಿನ ಅನುಕೂಲ ಆಗೈತಿ. ಅವಾಗೆಲ್ಲ ಇವು ಮೊಬೈಲ್ ಇರಲಿಲ್ಲ, ಏನೂ ಇರಲಿಲ್ಲ, ಹೇಳೋರು ಕಡಿಮೆ ಇದ್ದರು. ಹೆಂಗೆ ಹೇಳಬೇಕು? ಅವಾಗ ನಮ್ಮ ಗುರುಗಳು 20 ಕಿಲೋಮೀಟ್ರ್, ಅವಾಗೆಲ್ಲ ಮೊಬೈಲ್ ಅದು ಏನು ಇರಲಿಲ್ಲಲ್ಲ, ಒಂದೊಂದು ಮನೆಗೆ ಹೋಗಿ 20 ಕಿಲೋಮೀಟ್ರ್ ಹೋಗಿ ಅವ್ರ ಮನೆಗೆ ಹೋಗಿ ಧ್ಯಾನ ಕಲಿಸ್ಕೊಟ್ಟಾರಂತೆ. ಎಷ್ಟು ತಾಳ್ಮೆ ಇರಬೇಕು! ಒಂದೊಂದು ತಿಂಗಳು ಅವ್ರ ಮನೆಗೆ ಹೋಗಿ ಅವ್ರು ಬೈತಿದ್ರಂತೆ, ಏನು ರೀ ದಿನ ಬರ್ತೀರಿ ಧ್ಯಾನ ಹೇಳ್ಕೊಡಕ್ಕಂತ. ಅವ್ರು ಬೈದರೂ ಕೂಡ, ಅಂದರೂ ಕೂಡ, ಏನು ಒಪ್ಕೊಳ್ಳೋದಿದ್ರು ಕೂಡ, ಅವ್ರು ಇಷ್ಟಪಡ್ದಿದ್ರು ಕೂಡ ಅವ್ರ ಮನೆಗೆ ಹೋಗಿ ಧ್ಯಾನ ಹೇಳ್ಕೊಡ್ತಿದ್ರಂತ ನಮ್ಮ ಗುರುಗಳು. ಅವರು ಒಂದು ಬೀಜ ಬಿತ್ತಿರೋ ಒಬ್ಬರು ಮಾಸ್ಟ್ರೇ ಇವಾಗ ನಮ್ಮ PSSM ಚಾನಲಲ್ಲಿ ಎಷ್ಟೊಂದು ಸಾವಿರಾರು ಜನ ಮಾಸ್ಟರ್ಸ್ ಆಗಿವಿ ನಾ ಆಗಿನಿ ಅಂತ ಹೇಳಲ್ಲ. ಯಾಕಂದ್ರೆ ನಾ ಚಿಕ್ಕದು ಇನ್ನೂ ಕಲಿಯೋದು ಭಾಳ ಐತೆ. ಈಗ ಬಂದೀನಿ ನಾನು. 28, 30, 40 ವರ್ಷದ ಮಾಸ್ಟರ್ಸ್ ಅದ, ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಅದಾರ. ನಾವು ಇನ್ನೂ ಸಣ್ಣ ಪುಟ್ಟ ಈ ಕಲಿತು ಆರೋಗ್ಯನ ಪಡ್ಕೊಂಡು ಆನಂದವಾಗಿ ಪಡ್ಕೊಂಡಿವೆಲ್ಲ. ನಮ್ಮ ಗುರುಗಳು ಹೇಳ್ಯಾರ, ಎ ಕಲ್ತ್ರೆ ಎ ಹೇಳ್ರಿ, ಬಿ ಕಲ್ತ್ರೆ ಬಿ ಹೇಳ್ರಿ ಅಂಥೇಳಿ. ಹಾಗಾಗಿ ನಾವು ಏನು ನಮ್ಮ ಗುರುಗಳು ಕಲಿಸ್ಯಾರಲ್ಲ, ಕಲಿಸಿದ ಆನಪಾನಸತಿ ಧ್ಯಾನ ಮಾಡಿರಿ, ನೀವು ಧ್ಯಾನ ಮಾಡಿ ಏನು ಪಡ್ಕೊಂಡಿರಲ್ಲ ಅದನ್ನು ಹೇಳ್ರಿ ಅಂತ ಹೇಳ್ಯಾರ. ಅಷ್ಟು ಹೇಳಕ್ಕಂತೂ ನಮ್ಗೆ ನಾ ಅನುಭವಿಸಿದ್ದನ್ನು ಹೇಳಕ್ಕೆ ಬರ್ತೈತಿಲ್ಲ ನನಗೆ, ಅದೇ ನಾನು ಹೇಳ್ತಾ ಹೋಗ್ತೀನಿ, ಹೇಳ್ತಾ ಹೊಂಟೀನಿ. ಅದೇ ಧ್ಯೇಯ ಆಗೈತೆ ನನಗಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸರಳ ಧ್ಯಾನ ಐತಿ. ಒಂದು 5 ನಿಮಿಷ ಧ್ಯಾನಸ್ಥರಾಗೋಣ. ಸುಖಾಸನದಲ್ಲಿ ಕೂತ್ಕೋಬೇಕು. ಶರೀರದಲ್ಲಿ ಸಡಲಿಕೆ ಇರಬೇಕು. ಭೂಮಾತೆ, ಪ್ರಕೃತಿ ಮಾತೆ, ಆಸ್ಟ್ರಲ್ ಮಾಸ್ಟರ್ಸಿಗೆ ವಂದನೆ ತಿಳಿಸುತ್ತಾ. ಯಾಕಂದ್ರೆ ಇವತ್ತೊಂದು ದಿನ ಅವ್ರು ನಮಗೆ ಉಸಿರನ್ನು ಬಿಟ್ಕೊಟ್ಟಾರ ಜೀವ್ಸಕ್ಕೆ. ಇವತ್ತೊಂದು ದಿನ ಜೀವ್ಸಕ್ಕೆ ಉಸಿರನ್ನು ಬಿಟ್ಟುಕೊಟ್ಟಿದ್ದಕ್ಕಾಗಿ ಕೋಟಿ ವಂದನೆಗಳನ್ನು ತಿಳಿಸೋಣ ಪ್ರಕೃತಿ ಮಾತೆಗೆ. ಹಾಗೆ ನಮ್ಮ ಆಧ್ಯಾತ್ಮಿಕ ಗುರುಗಳು, ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ಸರ್ರನ್ನು ಧನ್ಯವಾದಗಳನ್ನು ನಮಸ್ಕರಿಸುತ್ತಾ ಅವರಿಗೆ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ, ಹಾಗೆ ನನ್ನ ಜನ್ಮಕ್ಕೆ ಕಾರಣರಾದ ನನ್ನ ತಂದೆ ತಾಯರನ್ನು ಧನ್ಯವಾದಗಳು ಹೇಳ್ತೀನಿ. ಹಾಗೆ ಇನ್ನೂ ಒಂದು ಜನ್ಮ ಆಯ್ತು, ನನಗೆ 3 ಜನ್ಮ ಅಂತ ಹೇಳ್ತಾನೆ ಇರ್ತೀನಿ. ನನ್ನ ಯಜಮಾನ್ರೇ ನನಗೆ ಕಿಡ್ನಿ ದಾನ ಮಾಡ್ಯಾರಲ್ಲ, ಅದು ಇನ್ನೊಂದು ಜನ್ಮ ಆಗಿರೋ ನಮ್ಮ ಯಜಮಾನ್ರು ಕೂಡ ನನ್ನ ಉಸಿರಿರುವವರೆಗೂ ಅವರ ಸೇವೆ ಮಾಡೋಕ್ಕೆ ಅವಕಾಶ ಕೊಡುವ ಪರಮಾತ್ಮ ಅಂತ ಕೇಳ್ತಾ, ಅವರಿಗೂ ಕೂಡ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ, ನಮ್ಮ ಗುರುಗಳಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ, ಪತ್ರಿಜಿ ಗುರುಗಳಿಗೆ ತುಂಬ ಸರಳ ಧ್ಯಾನ ಐತಿ. ಕಾಲು ಕ್ರಾಸ್ ಮಾಡಿ ಕೂತ್ಕೊಳ್ಳೋಣ, ಕೈ ಬೆರಳಲ್ಲಿ ಬೆಳೆಸಿರ್ಸೋಣ, ಕಣ್ಣುಗಳನ್ನು ನಿಧಾನಕ್ಕೆ ರೆಪ್ಪೆ ಮೇಲೆ ರೆಪ್ಪೆ ಮುಚ್ಚಿ ಬರೀ 5 ನಿಮಿಷ ಧ್ಯಾನಸ್ಥರಾಗೋಣ. ಇಷ್ಟೇ ಧ್ಯಾನ ಮಾಡೋದು. ತುಂಬ ಸರಳ ಐತಿ. ಅರ್ಥ ಮಾಡಿಕೊಂಡು 1 ಗಂಟೆ ಧ್ಯಾನ ಮಾಡೋಣ ಅಂತ ಹೇಳ್ತೀನಿ. ಈಗ ಮೊದಲನೇದಾಗಿ ನಮ್ಮ ದೇಹದ ಅತ್ಯಮೂಲ್ಯವಾದ ಭಾಗವಾದ ನೆತ್ತಿಯ ಭಾಗ,
ಕುತ್ತಿಗೆಯ ಭಾಗ ಗಮನಿಸ್ತಾ ಹೋಗ್ಬೇಕು. ಮೊದಲು ದೇಹದ ಮೇಲೆ ಗಮನ. ಕುತ್ತಿಗೆಯ ಭಾಗ, ಬೆನ್ನಿನ ಭಾಗ, ಗಂಟಲಿನ ಭಾಗ, ಎದೆಯ ಭಾಗ, ಬೆನ್ನಿನ ಭಾಗ, ಹೊಟ್ಟೆಯ ಭಾಗ, ಸೊಂಟದ ಭಾಗ, ಬಲಕಾಲು, ಬಲ ತೊಡೆ, ಬಲ ಮೊಳಕಾಲು, ಬಲ ಪಾದ, ಬಲ ಪಾದದ ಬೆರಳುಗಳು, ಎಡಕಾಲು, ಎಡ ತೊಡೆ, ಎಡ ಮೊಳಕಾಲು, ಎಡ ಪಾದ, ಎಡ ಪಾದದ ಬೆರಳುಗಳು, ಬಲ ಭುಜ, ಬಲ ಕೈ, ಬಲ ಮೊಳಕೈ, ಬಲ ಹಸ್ತ, ಬಲ ಹಸ್ತದ ಬೆರಳುಗಳು, ಎಡಭುಜ, ಎಡ ಕೈ, ಎಡ ಮೊಳಕೈ, ಎಡ ಹಸ್ತ, ಎಡ ಹಸ್ತದ ಬೆರಳುಗಳು. ಈಗ ನಮ್ಮ ದೇಹದ ಮೇಲಿನ ಗಮನವನ್ನು ಉಸಿರಾಟದ ಕಡೆ ಹರಿಸೋಣ. ಮೂಗಿನ ತುದಿಯಲ್ಲೇ ನಮ್ಮ ಗಮನ ಇರು. ಮೂಗಿನ ತುದಿಯಲ್ಲೇ ಗಮನ. ಒಳ ಹೋಗೋ ಉಸಿರು, ಹೊರಬರೋ ಉಸಿರು. ಉಸಿರನ್ನೇ ಗಮನಿಸು. ಗಮನವೆಲ್ಲ ಉಸಿರಿನ ಮೇಲೆ ಇರಲಿ. ಶ್ವಾಸಾನುಸಂಧಾನ. ಶ್ವಾಸದ ಜೊತೆ ನಾವಿರೋದು. ನಾವೆಲ್ಲಿ ಹೋಗ್ಲಾರೆ ಶ್ವಾಸದ ಮೇಲೆ ಧ್ಯಾಸ ಇರೋದು. ಯಾವಾದರೂ ಆಲೋಚನೆಗಳು ಬಂದ್ರೆ ಓಕೆ ಅನ್ರಿ, ಬರ್ತಾವೆ. ಯಾಕಂದ್ರೆ ಹಿಂದಿನ ಜನ್ಮಾಂತರ ಆಲೋಚನೆಗಳು ಇರ್ತಾವಲ್ಲ. ಮೊದಲು ಬಿಗ್ನರ್ಸ್ನವ್ರಿಗೆ ಆಲೋಚನೆಗಳು ಭಾಳ ಬರ್ತಾವೆ. ಬರಲಿ, ಏನು ಮಾಡೋಕ್ಕಾಗಲ್ಲ. ಕೂತ್ಕೊಳ್ಳೋದನ್ನು ಕಲಿಯೋಣ. ಮೊದಲು ಬರಲಿ, ಕೂತ್ಕೋಬೇಕು. 1 ಗಂಟೆ ಕೂತ್ಕೋಬೇಕು. ನಮ್ಮ ವಯಸ್ಸು ಎಷ್ಟಿರ್ತದಲ್ಲ ಅಷ್ಟು ಕೂತ್ಕೋಬೇಕು. ಕೂತ್ಕೊಳ್ಳೋದನ್ನು ಕಲಿಬೇಕು. ಮಧ್ಯದಲ್ಲಿ ಎದ್ದು ಹೇಳ್ತದೆ ಅಂತ ಹೇಳ್ತಲ್ಲ ಮನಸ್ಸು, ಅದ್ರ ಮನಸ್ಸಿನ ಮಾತು ಕೇಳಬಾರ್ದು. ಆಲೋಚನೆಗಳು ಬಂದ್ರೂ ಬರಲಾರ್ದೆ ಇದ್ರೂ ಉಸಿರಿನ ಮೇಲೆ ಗಮನ ಇಡ್ತಾ ಕೂತ್ಕೊಳ್ಳೋದನ್ನು ಕಲಿಬೇಕು. ನಮ್ಮ ವಯಸ್ಸು ಎಷ್ಟಿರ್ತದೆ ಅಷ್ಟು. ಆಮೇಲೆ ಪ್ರತಿದಿನ ಕೂತ್ಕೊಳ್ಳೋದನ್ನು ಅಭ್ಯಾಸ ಆದಮೇಲೆ ಅದನ್ನು ಉಸಿರಿನ ಮೇಲೆ ಗಮನ ಇಡೋದನ್ನು ತಾನೇ ಬರೋಕ್ಕೆ ಹೋಗ್ತದೆ. ಮೊದಲು 1 ಗಂಟೆ ನಾ ಎದ್ದು ಹೋಗೋದಿಲ್ಲ, ನಾ ಯಾರು ಕರೆದ್ರೂ ಹೋಗಲ್ಲ, ಏನು ಮಾಡಿದ್ರು ನಾ ಎದ್ದೇಳಲ್ಲ ಅಂತ ಮನಸ್ಸಿಗೆ ಕಟ್ಟಪ್ಪಣೆ ಹಾಕಬೇಕು. ಲಕ್ಷ್ಮಣ ರೇಖೆ ಹಾಕಿಬಿಡ್ಬೇಕು ನಾವು. ನಾ ಇಷ್ಟು ಗಂಟೆ 1 ಗಂಟೆ ಧ್ಯಾನ ಮಾಡ್ತೀನಿ ಅಂದ್ರೆ ಮಾಡ್ತೀನಿ, ಎದ್ದೇಳಲ್ಲ ಅಂತ ಹೇಳ್ಬೇಕು ನನ್ನ ಮನಸ್ಸಿಗೆ. ಅವಾಗ ಹಂಗೇನಾರು ಅಪ್ಪಣೆ ಮಾಡ್ತೀನಿ ನೋಡು, ಮನಸ್ಸು ಭಾಳ ಚಂದ ಒಪ್ಕೊಂಡ್ಬಿಡ್ತದೆ. 1 ಗಂಟೆ ಹೇಳಲ್ಲ ಅಂತ ಮನಸ್ಸಿಗೆ ಹೇಳಿಬಿಡ್ಬೇಕು. ಉಸಿರಿನ ಮೇಲೆ ಗಮನ ಹರಿಸ್ಬೇಕು. ಆಲೋಚನೆಗಳು ಬರಲಿ, ಓಕೆ ಅನ್ರಿ. ಅದಕ್ಕೆ ಯಾಕೆ ಬಂದು ಹಿಂಗೆ ಕಾಲಕ್ಕತ್ತದ ಯೋಚನೆ ಮಾಡಬೇಡ್ರಿ. ಆದ್ರೂ ಅದನ್ನು ಅಲ್ಲಿ ಬಿಟ್ಟು ಕಟ್ ಮಾಡಿ ಉಸಿರಿನ ಮೇಲೆ ಮತ್ತೆ ಗಮನ ತರೋದು. ಆಳವಾದ ಉಸಿರಾಟ. ಆಳವಾಗಿ ಉಸಿರಾಟ ನಿಧಾನಕ್ಕೆ ತಗೋಬೇಕು. ನಿಧಾನಕ್ಕೆ ಉಸಿರಾಟ ಬಿಡಬೇಕು. ಉಸಿರು ತಗೊಂಡಾಗ 1 ಇಂಚು ಹೊಟ್ಟೆ ಮುಂದಕ್ಕೆ ಬರಬೇಕು. ಉಸಿರು ಬಿಟ್ಟಾಗ 1 ಇಂಚು ಹೊಟ್ಟೆ ಒಳಗೆ ಹೋಗ್ಬೇಕು. ಹಂಗೆ ಧ್ಯಾನಸ್ಥರ ಆಗ್ಬೇಕು ನಾವು. ಲಕ್ಷ್ಯ ಎಲ್ಲ ಹೊಟ್ಟೆ ಕಡೆ ಉಸಿರು ತುಂಬ್ಕೊಳ್ಳೋ ಕಡೆ ಇಡ್ರಿ. ಬಿಡುವಾಗ ನಿಧಾನಕ್ಕೆ ಬಿಡ್ರಿ. ಆಮೇಲೆ 150 ವರ್ಷ ಬದುಕ್ತದಂತ. ನಿಧಾನಕ್ಕೆ ಉಸಿರಾಡ್ತದಂಥದ್ದು. 10 ನಿಮಿಷ ಬೇಕಂತ ಒಂದು ಉಸಿರು ತೊಗೊಂಡು ಒಂದು ಉಸಿರು ಬಿಡೋಕೆ. ಅದಕ್ಕೆ ಅಂದ್ರೆ ನಾವು ತೊಗೊಂಡಿರುವ ಎನರ್ಜಿ, ಉಸಿರು, ಆಕ್ಸಿಜನ್ ನಮ್ಮ ದೇಹದಲ್ಲಿ ಪಟಕ್ನೆ ಬಿಡೋದು ಮಾಡಬಾರ್ದು. ನಿಧಾನವಾಗಿ ತೊಗೊಂಡಾಗ ಹೆಂಗೆ ಸ್ಪಂಜ್ ನೀರನ್ನು ಎಳ್ಕೊತದಲ್ಲ, ಹಂಗೆ ನಾವು ಹೊರಗಡೆ ಉಸಿರನ್ನು, ಆ ಕಾಸ್ಮಿಕ್ ಎನರ್ಜಿ, ಆ ಚೈತನ್ಯ ಶಕ್ತಿನ ಉಸಿರು ತೊಗೊಂಡಾಗ, ನಿಧಾನಕ್ಕೆ ತೊಗೊಂಡಾಗ ನಮ್ಮ ಶರೀರ ಎಲ್ಲ ಚೈತನ್ಯ ಶಕ್ತಿನ ಎಳ್ಕೊತದೆ. ಬಡನೆ ತೊಳೋದು ಬಡನೆ ಬಿಡೋದು, ಬಡನೆ ತೊಳೋದು ಬಡ ಬಿಡೋದು ಅಂದ್ರೆ ಅದು ಚೈತನ್ಯ ಶಕ್ತಿ ವಾಪಸ್ ಪಟ್ಟನೆ ಬಿಟ್ಟಂಗೆ. ನಿಧಾನಕ್ಕೆ ತೊಗೋತೀವಲ್ಲ, ಆ ಸ್ಪಂಜ್ ಎಳ್ಕೊಂಡಂಗೆ ಆ ಚೈತನ್ಯ ಶಕ್ತಿ, ಆ ಪ್ರಾಣ ಶಕ್ತಿ ಇರ್ತೈತಲ್ಲ ಉಸಿರಲ್ಲಿ, ಅದು ಆಕ್ಸಿಜನ್ ನಮ್ಮ ಶರೀರ ಎಲ್ಲ ಹೀರ್ಕೋತದೆ. ಹೀಗೆ ಹೊಟ್ಟೆ ಮುಂದಕ್ಕೆ ತೊಗೊಂಡು ಸಕಾಸು ಉಸಿರು ತೊಗೊಂಡು ಹೊಟ್ಟೆ ಮುಂದಕ್ಕೆ ಮಾಡಿ ಸಕಾಸು ನಿಧಾನಕ್ಕೆ ಉಸಿರನ್ನು ಹೊರಗಡೆ ಹಾಕಬೇಕು.
ಈ ಥರ ಧ್ಯಾನ ಮಾಡಿದೆವಂದ್ರೆ ಚೈತನ್ಯ ಶಕ್ತಿ ಅಂದ್ರೆ ಎಷ್ಟು ಲವಲವಿಕೆ ಆಗ್ತೀವಿ, ಉಲ್ಲಾಸಭರಿತ ಆಗ್ತದೆ. ಧ್ಯಾನ ಮಾಡಿ ಎದ್ದುಗಳಿಗೆ ಏನು ಕೆಲಸ ಮಾಡಲಿ ಏನು ಮಾಡಲಿ ಅಂತ ಅನ್ನಿಸ್ತದೆ. ಇನ್ನೂ ಧ್ಯಾನಕ್ಕೆ ಕೂಡಂಗೆ ಆಗ್ತದೆ. ಇದು ನನಗಾಗಿ ಮಾಡೋದು ತುಂಬ ಸರಳ. ಏನು ಮಂತ್ರ ಹೇಳಕತ್ತೀವಿ ಏನಿಲ್ಲ. ಉಸಿರು ತೊಗೊಳ್ಳೋದು, ನಿಧಾನಕ್ಕೆ ಉಸಿರು ತೊಗೊಳ್ಳೋದು, ಉಸಿರನ್ನು ಬಿಡೋದು, ಗಮನಿಸುವುದಷ್ಟೇ ಕೆಲಸ ನಮ್ಮದು. ಯಾವ ಆಲೋಚನೆ ಬಂದರೂ ಕೂಡ ಓಕೆ ಅನ್ನೋದು, ಮತ್ತು ಉಸಿರಿನ ಮೇಲೆ ಗಮನ ಹರಿಸೋದು. ಬಹಳ ಅಮೃತ. ಒಂದು ಉಸಿರು ಕೂಡ ನಮ್ಗೆ ಅಮೃತ ಕಣ್ರಿ ಅದು. ಯಾಕಂದ್ರೆ ನಾವು ಉಸಿರಾಡಿದ್ರೆ ಜೀವಿಸ್ತೀವಿ. ಯಾವ್ಯಾವುದಕ್ಕೂ ಬೆನ್ನು ಹತ್ತಿಬಿಟ್ಟಿವಿ. ಈ ಉಸಿರಿನ ಮಹತ್ವನ ಅರ್ಥ ಆಗಿಲ್ಲ ಇಷ್ಟು ದಿನ. ಮೂಗೈತಾ, ಉಸಿರು ಬೇಕಾ ಬೇಡ ಗೊತ್ತೇ ಇರಲಿಲ್ಲ. ಉಸಿರಾಡೋದೇ ಗೊತ್ತಿಲ್ಲ ಹೆಂಗೆ ಉಸಿರಾಡಕತ್ತೀವಂತ. ಇನ್ನೂ ತುಂಬ ಬೀಜಿ ಇದ್ದಾರೆ ಜನಗಳು. ಸರಿಯಾಗಿ ಊಟ ಮಾಡಲ್ಲ, ನೀತು ಊಟದ ಕಡೆ ಸ್ವಾದ ಏನದ ಅದ್ರದ್ದು ಅಂತ ಗಮನಿಸಲ್ಲ. ಸೂರ್ಯ ಹೋದ್ನ ಅವನಿಗೆ ಬಂದಾನ ಹೋಗ್ಯಾನ, ಅವನಿಗೆ ಗೊತ್ತೇ ಇಲ್ಲ. ನೋಡಲ್ಲೇ ಒಳಗೊಬ್ಬರೊಬ್ಬರು ಸುಮ್ಮನೆ ಎದ್ದು ಹೋಗ್ತಾರೆ ತಮ್ಮ ಕೆಲಸಕ್ಕೆ. ಎದ್ದಿದ ತಕ್ಷಣ ಸೂರ್ಯದೇವಂಗೆ ನಮಸ್ಕಾರ ಮಾಡೋಕೆ ಧನ್ಯವಾದ ಹೇಳಬೇಕು. ಮತ್ತೆ ಬಂದಿಲ್ಲಪ್ಪ ಜೀವನ, ನಾವು ಎದ್ದೀವಿ ಇವತ್ತು ನಿನ್ನ ದಯದಿಂದ, ಮತ್ತೆ ನಿನ್ನ ನೋಡೋ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಧನ್ಯವಾದ ತಿಳಿಸ್ಬೇಕು. ಎಲ್ಲರಿಗಿಂತ ಎಲ್ಲನೂ ಹೆಚ್ಚಿದ ನಮಗೆ. ಆ ಇದ್ದಿದ್ರಲ್ಲೇ ಆನಂದ ಪಡಬೇಕು. ಒಬ್ರೊಬ್ರಿಗೆ ಕೈನೇ ಇರಲ್ಲ. ನಮಗೆ 2 ದೇವ್ರು ಕೈ ಕೊಟ್ಟಾನ ಆರಾಮಾಗಿ. ಒಬ್ರೊಬ್ರಿಗೆ ನಡೆಯೋಕ್ಕೆ ಬರಲ್ಲ, ಕಾಲೇ ಇರಲ್ಲ. ನಮಗೆ ಕಾಲು ಅದಾವು. ಎಷ್ಟು ಒಳ್ಳೇದಲ್ಲ, ನಾವು ಎಷ್ಟು ಪುಣ್ಯವಂತರಲ್ಲ. ಕಣ್ಣು ಅದಾವು, ಒಬ್ರೊಬ್ರಿಗೆ ಕಣ್ಣಿರಲ್ಲ. ನಮಗೆ ಕಣ್ಣು ಅದಾವು. ಎಲ್ಲ ಪ್ರಪಂಚನ ನೋಡಿ ಸವಿತೀವಿ, ಆನಂದಿಸ್ತೀವಿ. ಇಂಥ ಅದೃಷ್ಟವಂತರಲ್ಲ ನಾವು. ಈ ಥರ ಯೋಚನೆ ಮಾಡಬೇಕು, ಕಂಪ್ಯಾರಿಸನ್ ಮಾಡ್ಕೊಬೇಕು. ಆವಾಗ ನಾವು ಆನಂದವಾಗ್ತೀವಿ. ನಾವು ಇನ್ನೊಬ್ರು ಬಿಲ್ಡಿಂಗ್ ಕಟ್ಟಾರ ನಾವು ಬಿಲ್ಡಿಂಗ್ ಕಟ್ಲಿಕ್ಕೆ ಹೋದ್ರೆ ಆನಂದ ಸಿಗೋದಿಲ್ಲ. ಇದ್ದದ್ದನ್ನು ನಾವು ಎಷ್ಟೊಂದು ಆನಂದವಾಗಿ ಇದ್ದೀವಲ್ಲ ಅಂತ ಅದನ್ನು ನೋಡ್ಬೇಕು. ನಾವು ಇರಲಾರ್ದವ್ರು ನೋಡಬೇಕು. ಆವಾಗ ನಮಗೆ ಇದ್ದಿದ್ರ ಮಹತ್ವ ಗೊತ್ತಾಗ್ತದೆ. ಉಸಿರಾಟದ ಮೇಲೆ ಗಮನ, ಶ್ವಾಸಾನುಸಂಧಾನ, ಶ್ವಾಸದ ಮೇಲೆ ಧ್ಯಾಸ ಅಷ್ಟೆ. ನಿಧಾನವಾಗಿ ಉಸಿರಿನ ಮೇಲೆ ಗಮನ. ಹೀಗೆ ನಮ್ಮ ಎಷ್ಟಿರ್ತದೋ ಅಷ್ಟು ಧ್ಯಾನಸ್ಥರಾಗೋಣ. ನಿಧಾನವಾಗಿ ಕೈ ಬೆರಳುಗಳನ್ನು ಬಿಡಿಸ್ಕೊಂಡು ನಮ್ಮ ಗಮನವನ್ನು ಶರೀರದ ಮೇಲೆ ತಗೊಂಡು ಕೈ ಬೆರಳು ಬಿಡಿಸ್ಕೊಂಡು, ಈ ಕೈ ಬೆರಳಲ್ಲಿ 10% ಎನರ್ಜಿ ಶೇಖರಣೆ ಆಗಿರ್ತದೆ. ಕೈ ಕಟ್ಟೋ ಉದ್ದೇಶನೇ ಅದೇ. ಕಣ್ಣು ಮುಚ್ಚಿದ್ರು 80%, ಕೈ ಕಟ್ಟಿದ್ರು 10%, ಕಾಲು ಕಟ್ಟಿದ್ರಿಂದ 10%. ಈ ಥರ ಎನರ್ಜಿನ, ಈ 10% ಎನರ್ಜಿನ ನಮ್ಮ ಕಣ್ಣುಗಳ ಮೂಲಕ ಮತ್ತು ಆ 10% ಶರೀರಕ್ಕೆ ಕಣ್ಣಿನ ಮೂಲಕ ಒಳಗಡೆ ಹೋಗ್ತದೆ. ಆವಾಗ ನಿಧಾನಕ್ಕೆ ಕಣ್ಣು ತೆಗಿಬೇಕು, ಅಂಗೈಯನ್ನು ನೋಡ್ಕೋಬೇಕು. ಈ ಥರ ಅದ್ಭುತವಾದ ಧ್ಯಾನ ಆಗಿದ್ದಕ್ಕೆ ಏನು ಹೇಳಬೇಕು, ನಮ್ಮ ಶರೀರಕ್ಕೆ ಅಂಗಾಂಗಗಳಿಗೆ ಧನ್ಯವಾದಗಳು ಹೇಳಬೇಕು. ಮತ್ತು ಪ್ರಕೃತಿ ಮಾತೆಗೆ ಧನ್ಯವಾದಗಳು ಹೇಳಬೇಕು. ಕೂತ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟದ್ದು ಎಲ್ಲ ನಮ್ಮ ಶರೀರದ ಅಂಗಾಂಗಗಳು ಸಕರ್ಷವಲ್ಲ, ಅದಕ್ಕೆ ಧನ್ಯವಾದ ಹೇಳಬೇಕು. ಹಾಗೆ ಧ್ಯಾನಕ್ಕೆ ಗುರುಗಳಿಗೆ ಒಂದು ದೊಡ್ಡ ಚಪ್ಪಾಳೆನ ತಟ್ಟಬೇಕು. ಇಷ್ಟೇ ನೋಡಿರಿ, ಸರಳ ಧ್ಯಾನ ಐತಿ. ಮತ್ತು ಪಿರಮಿಡಲ್ಲಿ ಕೂತಾಗ 3 ಪಟ್ಟು ಧ್ಯಾನ ಹೆಚ್ಚಿಗೆ, 3 ಪಟ್ಟು ಶಕ್ತಿ ಪಡ್ಕೋತೀವಿ. ಇನ್ನೊಂದು ದಿನ ಪಿರಮಿಡ್ ಶಕ್ತಿಯ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ತಾ, ಧ್ಯಾನ ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ರಲ್ಲ, ಈ ಸಣ್ಣ ವಿಡಿಯೋ ಅರ್ಧ ಗಂಟೆ ಆಯಿತು. ಇದ್ರ ವಿಡಿಯೋ ಒಂದು ಸ್ವಲ್ಪ ಎಲ್ಲ ನೋಡಿಕೊಂಡು ಧ್ಯಾನಸ್ಥರಾಗ್ರಿ ಎಲ್ಲರೂ ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಧ್ಯಾನ ಮಾಡಿರಿ. ಆಯುಷ್ಯ, ಆರೋಗ್ಯ, ಆನಂದ ಎಲ್ಲ ತನ್ನಿಂದ ತಾನೇ ಸಿಗ್ತದೆ. ಧ್ಯಾನ ಮಾಡಿದ್ವಿ ಅಂದ್ರೆ ನಾವು ಎಲ್ಲಿ ಓಡಾಡಿ ಹೋಗಿ ಹುಡ್ಕೊಳ್ಬೇಕಾಗಿಲ್ಲ. ಧ್ಯಾನ ಮಾಡಿದ್ವಿ ಅಂದ್ರೆ ಎಲ್ಲನೂ ಸರಳ ಸ್ವೀಕಾರ ಮಾಡ್ಕೊಂಡೇವಂದ್ರೆ ಆರೋಗ್ಯ, ಆನಂದ ಸಿಕ್ಕೇ ಸಿಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅದ್ಭುತವಾದ ಧ್ಯಾನ ಆಯಿತು. ನನ್ನ ಅನುಭವ ತಿಳಿದಿದ್ದು ಹೇಳೀನಿ. ಇಷ್ಟು ಸರಳ ಸ್ವೀಕಾರ ಮಾಡಿಕೊಂಡು ಧ್ಯಾನಸ್ಥರಾಗ್ರಿ. ನಮ್ಮ ವಯಸ್ಸು ಎಷ್ಟಿರ್ತದೆ ಅಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನನ್ನನ್ನು ನಾನು ಅರಿಯೋದು. ನನ್ನ ಅಪ್ಪೋ ದೀಪೋ ಭವ. ನನ್ನನ್ನು ನಾನು ಅರಿತೀನಿ ಅಂದ್ರೆ ಹೊರಗಡೆ ಯಾರು ಏನದಾರ ಅಂತ ಗೊತ್ತಾಗ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳ್ತೀನಿ. ಮತ್ತೆ ವಿಡಿಯೋ ಮೂಲಕ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಈಗ ಧ್ಯಾನದ ಬಗ್ಗೆನೇ ಸ್ವಲ್ಪ ಮಾತಾಡೋಣ. ಪಿರಮಿಡ್ ಬಗ್ಗೆ ಅದ್ರ ಬಗ್ಗೆ ಹೇಳ್ತೀನಿ ಅಂತ ನಾನು ತಿಳಿದ ಮಟ್ಟಿಗೆ ಹೇಳ್ತೀನಿ. ಎಸ್, ಓಕೆ. ಥ್ಯಾಂಕ್ ಯು ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ.